ಪೊಲೀಸ್ ವಾರ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ ಹೂಗಾರ್. ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನುವ ನಾಣ್ಣುಡಿ ಕರ್ನಾಟಕದಲ್ಲಿ ಚಾಲ್ತಿರ್ತಕ್ಕಂಥದ್ದು. ಸೊ ಯಾವ ವ್ಯಕ್ತಿ 10 ವರ್ಷಗಳ ಕಾಲ ಒಳ್ಳೆಯ ಕೆಲಸ ಮಾಡ್ತಾ ಕೊನೆಯ ಹಂತದಲ್ಲಿ ಇಂಥದ್ದೊಂದು ಆರೋಪ ಬಂದಾಗ ಇವತ್ತಿಯ ಒಂದು ಫೋಟೋ ಕ್ಲಿಕ್ಕಿಗೆ ಸಂಬಂಧಪಟ್ಟಂಥ ಪ್ರಕರಣದಲ್ಲಿ ಇವತ್ತು ADGP ರವೀಂದ್ರನಾಥ್ ಯಾವ ರೀತಿಯಾದಂಥ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ತಪ್ಪು ಆಗಿದ್ದರೆ ಕಾನೂನಿನ ಶಿಕ್ಷೆಯನ್ನು ಕೂಡ ಎದುರಿಸಬೇಕಾಗತ್ತೆ. ಅದನ್ನೇ ರವೀಂದ್ರನಾಥ್ ಪದೇ ಪದೇ ಸರ್ಕಾರವನ್ನು ಮೇಲಧಿಕಾರಿಗಳನ್ನು ಕೇಳ್ತಾ ಇದ್ದಾರೆ. ಆದರೆ ಇವತ್ತು ನಡೆದಂಥ ಈ ಬೆಳವಣಿಗೆ ಸಂಪೂರ್ಣವಾಗಿ ಜನರೇ ಪೊಲೀಸ್ ಅಧಿಕಾರಿಗಳು ಈ ರೀತಿ ಕಿತ್ತಾಡ್ತಾ ಇದ್ದಾರೆ. ಯಾವ ಒಂದು ಷಡ್ಯಂತ್ರ ಅಥವಾ ಈ ಒಂದು ಅಧಿಕಾರಿಗಳ ವೈಮನಸ್ಸು ಅಥವಾ ಅಧಿಕಾರದ ಸಂಘರ್ಷಣ ಈ ಒಂದು ಜಗಳಕ್ಕೆ ಈ ಒಂದು ಬೀದಿಗೆ ಬರಲಿಕ್ಕೆ ಕಾರಣ ಅನ್ನುವಂಥದ್ದು ಒಂದು ಚರ್ಚೆ ಶುರುವಾಗಿದೆ. ಯಾಕಂದರೆ ಸಾಮಾನ್ಯವಾಗಿ ಬೇಲಿಯೇ ಎದ್ದು ಹೊಲ ಮೇದ್ರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದರೆ ನಮ್ಮನ್ನು ರಕ್ಷಣೆ ಮಾಡಿದಂಥ ದೊಡ್ಡ ಹಿರಿಯ ಅಧಿಕಾರಿಗಳೇ ಈ ರೀತಿಯಾಗಿ ವರ್ತನೆ ಮಾಡೋದು ಸರಿನಾ? ಈ ಎಲ್ಲ ವಿಚಾರಗಳು ಕೂಡ ಸಾಮಾನ್ಯವಾದಂಥ ಜನ ತಾವು ಕೂಡ ಕೇಳ್ಬೋದು, ನಿಮ್ಮಲ್ಲೂ ಕೂಡ ಅಂಥ ಪ್ರಶ್ನೆಗಳು ಹೇಳುತ್ತೆ. ಆದರೆ ಎಲ್ಲೋ ಒಂದು ಕಡೆ ಒಬ್ಬ ಅಧಿಕಾರಿಗೆ ಅನ್ಯಾಯ ಇದ್ದರೆ ಆತ ಪ್ರತಿಭಟಿಸಬಾರ್ದಾ? ಯಾಕಂದರೆ ಪೊಲೀಸರು ಪ್ರತಿಭಟನೆ ಮಾಡಬಾರ್ದು ಅನ್ನುವಂಥ ಒಂದು ಕಾನೂನು ಕೂಡ ಇದೆ. ಆದರೆ ಪೊಲೀಸರಿಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಬಾರ್ದಾ? ನ್ಯಾಯವನ್ನು ಕೇಳಬಾರ್ದಾ? ಅಥವಾ ಮಾನವ ಹಕ್ಕುಗಳ ವಿಚಾರದಲ್ಲಿ ಧ್ವನಿ ಎತ್ತಬಾರ್ದಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಅಡಕಾಗುತ್ತೆ. ಸಂವಿಧಾನ ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಅದು ಕೇವಲ ರವೀಂದ್ರನಾಥ್ ಅಷ್ಟೇ ಅಲ್ಲ, ಇನ್ನೊಬ್ಬ ಅಲ್ಲ, ಸಾಮಾನ್ಯ ಜನರು ಕೂಡ ಸಂವಿಧಾನ ಒಂದೇ ಆ ಪುಸ್ತಕದಂತಲೇ ಕೆಲಸ ಆಗಬೇಕಾಗುತ್ತೆ. ಇವತ್ತಿನ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಸ್ವತಃ ADGP ರವೀಂದ್ರನಾಥ್ ಬೆಂಗಳೂರು ಪೊಲೀಸ್ ಕಮಿಷನರ್ ರಾಘವೇಂದ್ರ ಔರಾದ್ಕರ್ ವಿರುದ್ಧ ದೂರು ನೀಡಿದ್ದಾರೆ. ಸೊ ಆ ದೂರು ಇವತ್ತು ಹೊಸ ಒಂದು ಅಂದರೆ ಬೆಳವಣಿಗೆಗೆ ಕಾರಣ ಆಗಿದೆ. ಮತ್ತೊಂದು ಕಡೆ ಸರ್ಕಾರ ಕೂಡ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಭಾಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದೆ. ಗೃಹ ಸಚಿವ KJ ಜಾರ್ಜ್ ನೇತೃತ್ವದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸಭೆಯನ್ನು ಸೇರಿದ್ದಾರೆ. ಸೊ ಇವತ್ತಿನ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಎಲ್ಲವೂ ಚರ್ಚೆ ಮಾಡ್ತೇನೆ. ನಿಜಕ್ಕೂ ಏನೇನಾಯಿತು ಘಟನೆಗೆ, ಯಾಕೆ ಈ ಒಂದು ಹಂತಕ್ಕೆ ಹೋಯಿತು, ರವೀಂದ್ರನಾಥರು ಮುಂದಿನ ನಿಲುವೇನು, ಮುಂದೆ ಏನು ಮಾಡ್ತಾರೆ, ಸರ್ಕಾರ ಈಗಾಗಲೇ ಅವರನ್ನು ಟ್ರಾನ್ಸ್ಫರ್ ಮಾಡಿದೆ, ಯಾವುದೇ ಹುದ್ದೆಯನ್ನು ತೋರಿಸಿಲ್ಲ. ಹೀಗಿರುವಾಗ ಒಬ್ಬ ಅಧಿಕಾರಿ ಜನರ ಪರವಾಗಿ ಕೆಲಸ ಮಾಡೋದು ತಪ್ಪ, ದೀನದಲಿತರ ಪರವಾಗಿ ಧ್ವನಿ ಎತ್ತೋದು ತಪ್ಪ, ಈ ಎಲ್ಲ ಪ್ರಶ್ನೆಗಳು ಕಾಡುತ್ತೆ. ನನ್ನ ಜೊತೆಗೆ ಸ್ವತಃ ADGP ರವೀಂದ್ರನಾಥ್ ಕಾರ್ಯಕ್ಕೆ ಸ್ವಾಗತ. ಎಸ್, ನಾನು ಚರ್ಚೆ ಮಾಡ್ತೀನಿ ನಿಮ್ಮ ಜೊತೆಗೆ. ನಿಜಕ್ಕೂ ಕೂಡ ಒಬ್ಬ ಪೊಲೀಸ್ ದೊಡ್ಡ ಅಧಿಕಾರಿ, ದೊಡ್ಡ ಸ್ಥಾನದಲ್ಲಿದ್ದೀರಿ. ಇಬ್ಬರು ಅಧಿಕಾರಿಗಳ ಮಧ್ಯೆ ಯುದ್ಧ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಜನ ನೋಡ್ತಾ ಇದ್ದಾರೆ. ನೀವು ಸ್ವತಃ ಇವತ್ತು ಪೊಲೀಸ್ ಕಮಿಷನರ್ ರಾಘವೇಂದ್ರ ಔರಾದ್ಕರ್ ವಿರುದ್ಧ ಕೇಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಹಂತಕ್ಕೆ ಈ ಪ್ರಕರಣ ಬರಲಿಕ್ಕೆ ನಿಮ್ಮಲ್ಲಿರ್ತಕ್ಕಂಥ ವೈಮನಸ್ಸು ಅಥವಾ ಅಧಿಕಾರದ ಕಿತ್ತಾಟ ಕಾರಣ ಅಂತ? ಇದು ನನಗಂತೂ ಅಧಿಕಾರದ ಯಾವುದೇ ಆಸೆ ಇಲ್ಲ. ನನ್ನ ರಾಜೀನಾಮೆಯನ್ನು ಹೋಮ್ ಮಿನಿಸ್ಟರ್ ಸಮ್ಮುಖದಲ್ಲಿ DG and IG ಅವರಿಗೆ ಸಲ್ಲಿಸಿದ್ದೀನಿ. ಬಟ್ ಕೆಲವೊಂದು ಕಾರಣಗಳಿವೆ. ನಾನು ಕೂಡಲೇ ಸೇವೆಯಿಂದ ನಾನು ನಿವೃತ್ತ ಆಗೋದಕ್ಕೆ ಆಗಲ್ಲ. ಸರ್ಕಾರ ಆ ಒಂದು ನನ್ನ ರಾಜೀನಾಮಾ ಪತ್ರವನ್ನು ಅಂಗೀಕರಿಸಬೇಕಾಗಿದೆ. ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಬೇಕು. ಅಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಕಚೇರಿಯಿಂದ ಒಪ್ಪಿಗೆ ಸಿಕ್ಕಿದ ಮೇಲೆ ನಾನು ಸೇವೆಯಿಂದ ನಾನು ಹೊರಗೆ ಬರ್ತೀನಿ. ಅಲ್ಲಿವರೆಗೆ ನಾನು ಕೆಲಸ ಮಾಡಬೇಕಾಗುತ್ತೆ. ಅಚಾನಕ್ ಇವತ್ತು ಬೆಳಗ್ಗೆ ನನಗೆ ಮನೆಗೆ ಒಂದು ಪತ್ರ ಬಂದಿದೆ, ನನ್ನನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ. ಮತ್ತು ಮೇಘ್ರಿಕ್ ಅನ್ನೋರು ಈಗಾಗಲೇ ನನ್ನ ಸ್ಥಾನದಲ್ಲಿ ಪದಗ್ರಹಣ ಮಾಡಿದ್ದಾರೆ ಅಂತ ನನಗೆ ಆಶ್ಚರ್ಯದ ಸುದ್ದಿ ಸಿಕ್ತು. ನೀವು ಪದಕ್ಕೆ ಹಸ್ತಾಂತರ ಮಾಡಿಲ್ಲ? ಅಧಿಕಾರ ನಾನೇನು ಮಾಡಿಲ್ಲ, ಅವರೇ ಗ್ರಹಣ ಮಾಡಿದ್ದಾರೆ ಅಂತ ಅವ್ರು ಮೆಸೇಜ್ ಕೊಟ್ಟಿದ್ದಾರೆ, ಅಸ್ಯೂಮ್ಡ್ ಚಾರ್ಜ್ ಅಂತ. ನಾನು ನಿನ್ನ ತಾನೇ 5 ಗಂಟೆಗೆ ನಾನು KSRP ಪ್ರಾಂಗಣದಲ್ಲಿ ನಾನು ಮೀಟಿಂಗ್ ಮಾಡಿದ್ದೀನಿ. 5ರಿಂದ 7 ತನಕ ಅಲ್ಲೇ ಇದ್ದೆ, ನಾನು ಮೀಟಿಂಗ್ ಮಾಡಿದ್ದೀನಿ. ಸೊ ಇವತ್ತು ನಾನು ಆಫೀಸಿಗೆ ಹೋಗೋನಿದ್ದೀನಿ. ಇದು ನೋಡಿದ ಮೇಲೆ ನನಗೆ ಆಫೀಸೇ ಇಲ್ಲದಂಗೆ ಆಯಿತು. ಮತ್ತು ಯಾರೋ TVನವ್ರು ಹೇಳಿದ್ರು, ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿದೆ. ಹೋಮ್ ಮಿನಿಸ್ಟರ್ ಅವ್ರು ಹೇಳಿದರು, ರವೀಂದ್ರನಾಥ್ ಅವರೇ, ನಿಮಗೆ ನಾವು ಸಕಾಲದಲ್ಲಿ ನಿಮಗೆ ಪ್ರಮೋಷನ್ ಕೊಟ್ಟಿದ್ದೀವಿ, ನಿಮಗೆ ಎಲ್ಲ ಥರ ಸ್ಥಾನಮಾನ ಕೊಟ್ಟಿದ್ದೀವಿ ಅಂತ ಹೇಳಿದರು. ನಾನು ಒಪ್ಪಿಕೊಂಡಿದ್ದೆ, ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ದೀನಿ. ಬಟ್ ಬೆಳಗ್ಗೆ ನೋಡಿದರೆ ನನ್ನನ್ನು ಎತ್ತಂಗಡಿ ಮಾಡಿದ್ದಾರೆ, ನನಗೆ ಆಫೀಸ್ ಇಲ್ಲದಂಗೆ ಮಾಡಿದ್ದಾರೆ. ಸೊ ನನಗಿದು ಯಾಕೆ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗಿಲ್ಲ. ಸೊ ಹಾಗಾಗಿ ಮತ್ತು ನನ್ನ ಮೇಲೆ ಏನಿದೆ ಅಂದರೆ, ನಾನು ಹೇಳಿದ ಎಲ್ಲ ವಿಷಯಗಳು ಪ್ರೆಸ್ಸಿಗೆ ಹೇಳ್ತಾ ಇದ್ದೀನಿ ಹೊರತು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಅದರ ಮೂಲಕ ನನ್ನ ಸ್ಟೇಟ್ಮೆಂಟ್ IO ಅಂದರೆ ತನಿಖಾಧಿಕಾರಿಯಿಂದ ರಿಜಿಸ್ಟರ್ ಮಾಡಿಸಿದರೆ, ರೆಕಾರ್ಡ್ ಮಾಡಿಸಿದರೆ ಕೋರ್ಟ್ ಗಮನಕ್ಕಾದರೂ ನನ್ನ ಮಾಹಿತಿ ತಲುಪುತ್ತದೆ ನನ್ನ ಪ್ರಯತ್ನ ಪಟ್ಟರೆ ನಾನು ಅರೆಸ್ಟೂ ಮಾಡಿಲ್ಲ. ಈಗ ಸಾರ್ವಜನಿಕ ವಲಯದಲ್ಲಿ ಈ ಔರಾದ್ಕರ್ ಅವರ ಸ್ಟೇಟ್ಮೆಂಟ್ ಏನು ಕೊಡ್ತಾ ಇದ್ದಾರೆ, FIR ಇವತ್ತಿದ್ದು ತಡೆ ಆಗಿದ್ದು ಕಾರಣ ನಾನು IPS ಆಫೀಸರ್ ಆಗಿದ್ದ ಕಾರಣಕ್ಕೆ FIR ತಡೆ ಆಗಿದೆ ಅಂತ ಹೇಳ್ತಾರೆ. ಮತ್ತು ಅರೆಸ್ಟೂ ಸಹ ಯಾಕೆ ಆಗ್ತಾ ಇಲ್ಲ ಅಂದರೆ, ಪರ್ಸನಲ್ ಟೈಮ್ ಪರ್ಟಿಕ್ಯುಲರ್ಲಿ ಬೆಂಗಳೂರು ಮಿರರಲ್ಲಿ ಬರೆದಿದ್ದಾರೆ, ಇವರು IPS ಆಫೀಸರ್ಗೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಒಂದು ರೀತಿಯ ನಾನು IPS ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಒಂದು ಬರ್ತಾ ಇದೆ. ಮತ್ತು ಇವನ್ ನನಗೆ ಮೊದಲು ಇವತ್ತು ಪ್ರಕರಣದಲ್ಲಿ ನಾನು ಲಾಕಪ್ಪಿಂದ ಹೇಗೆ ಬಂದಿದ್ದೀನಿ ಅಂತ ಹೇಳಿದರೆ, ಅವರು ಬೆಂಗಳೂರು ಮಿರರಲ್ಲಿ ಬರೀತಾರೆ, ಇವರು ಕಮಿಷನರ್ಗೆ ಫೋನ್ ಮಾಡಿದ್ದಾರೆ, ಕಮಿಷನರೇ ಇವರನ್ನು ಕೂಡಲೇ ಬಿಡುಗಡೆ ಮಾಡಿಸಿದ್ದಾರೆ ಅಂತ. ನನಗೆ ಆಶ್ಚರ್ಯದ ಸಂಗತಿಗಳೆಲ್ಲ ಆಗಿಬಿಟ್ಟು ನನಗೆ ಅಂದ್ಕೊಂಡಿದ್ದೀನಿ, ನಾನು ಅರೆಸ್ಟ್ ಆಗಿದ್ದರೆ ಇದರಲ್ಲಿ 2 ವಿಷಯಗಳು ಸ್ಪಷ್ಟವಾಗುತ್ತೆ. ಒಂದು, ಆ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗ್ತದೆ, ಯಾಕಂದರೆ ನಾನು ತನಿಖೆಗೆ ಒಳಪಡಿಸ್ತಾ ಇದ್ದೀನಿ. ಎರಡನೇದು, ನನ್ನ ಮೇಲೆ ಆಗಿರುವ ಹಲ್ಲೆ, ನನ್ನನ್ನು ಲಾಕಪ್ನಲ್ಲಿ ಇಟ್ಟಿದ್ದು, ಅದು ಸಹ ನನ್ನ ಮಾಹಿತಿಯನ್ನು
ಕೋರ್ಟ್ಗೆ ಹೇಳೋಕ್ಕೆ ಒಂದು ಮಾರ್ಗ ಸಿಗ್ತದೆ ನನಗೆ. ಯಾಕಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾನೇ ಅರೆಸ್ಟ್ ಮಾಡಿದ್ರೆ ನನಗೆ ಅರೆಸ್ಟ್ ಆದರೆ ನನಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರು ನನ್ನ ವಿಚಾರಣೆ ಮಾಡಬೇಕಾಗುತ್ತೆ, ನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಆ ಮೂಲಕ ನನ್ನ ಮಾಹಿತಿಯನ್ನು ನನ್ನ ರವೀಂದ್ರನಾಥ್ ಇವತ್ತು ತಾವು ರಾಘವೇಂದ್ರ ಔರಾದ್ಕರ್ ವಿರುದ್ಧ ದೂರು ಕೊಟ್ಟರೆ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್. ಹೌದು ಹೌದು. ಯಾವ ವಿಚಾರ? ಈಗ ನಿಮ್ಮ ಮಧ್ಯೆ ಇರೋದು ಅಧಿಕಾರಿಗಳ ಷಡ್ಯಂತ್ರ, ರಾಘವೇಂದ್ರ ಔರಾದ್ಕರ್ ಅವರೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಅದು ಬೇರೆ ವಿಚಾರ. ಅವ್ರ ವಿರುದ್ಧ ಕಂಪ್ಲೇಂಟ್ ಮಾಡಕ್ಕೆ ಏನು ಕಾರಣ? ಅದೇ ಈ ಅರೆಸ್ಟ್ ನಾನು ಯಾಕೆ ಕೇಳ್ಕೊಂಡಿದ್ರೆ ಅಂದರೆ 2 ಕಾರಣಗಳು. ಹೆಣ್ಮಕ್ಳಿಗೂ ಸಾರ್ವಜನಿಕ ವಲಯದಲ್ಲಿ ನಾನು IPS ಆಫೀಸರ್ ಆಗಿ ನನ್ನ ಒಂದು ಪದದ ಒಂದು ಪ್ರಭಾವವನ್ನು ಬೀರ್ತಾ ಇಲ್ಲ ಅನ್ನೋದು ಸ್ಪಷ್ಟಪಡಿಸೋದು ಒಂದು ಕಾರಣ. ನನಗೂ ಒಂದು ಒಳ್ಳೆಯದೇನಾಗುತ್ತೆ ಅಂದರೆ ಅರೆಸ್ಟ್ ಮಾಡಿದ ಕೂಡಲೇ ನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಾಗುತ್ತೆ, ಅದರಿಂದ ಕೋರ್ಟ್ ಗಮನಕ್ಕೆ ವಿಷಯಗಳು ಗೊತ್ತಾಗುತ್ತಂತ. ಬಟ್ ಅದನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೈಗ್ರೌಂಡ್ಸ್ ಪೊಲೀಸ್ ನಿರಾಕರಿಸಿದ್ದಾರೆ. ನನಗೆ ಕಮಿಷನರ್ ಅವರು ಮುಖ್ಯಸ್ಥರಿದ್ದಾರೆ ಈ ಪೊಲೀಸ್ ಘಟಕದ್ದು, ನಗರ ಘಟಕದ್ದು, ಅವರು ತೀರ್ಮಾನ ತೊಗೋಬೇಕು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ನಾನು ಮಾರನೇ ದಿವಸ ಕಮಿಷನರ್ ಕಡೆ ಹೋಗಿದ್ದೀನಿ. ಕಮಿಷನರ್ ಕಡೆ ಹೋದರೆ ಅವರು ಏನು ಹೇಳ್ತಾರೆ, ನಾನು ತೀರ್ಮಾನ ತೊಗೊಳ್ಳಲ್ಲ, IOನೇ ತೀರ್ಮಾನ ತೊಗೋಬೇಕಂತ ಹೇಳ್ತಾರೆ. IO ಅಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ನಾನು ಹೇಳಿದ್ದೀನಿ ಅವರು ಕಿರಿಯ ಮಟ್ಟದ ಅಧಿಕಾರಿಯವರು, ಇದು ಮಹತ್ತರ ಕೇಸ್ ಆಗಿದ್ದರಿಂದ ನಿಮ್ಮ ಆದೇಶ ನಿರ್ದೇಶನ ಕೇಳ್ತಾ ಇದ್ದಾರೆ. CRPC 36 ಪ್ರಕಾರ ಮಹತ್ತರ ಕೇಸ್ಗಳಲ್ಲಿ ಸೀನಿಯರ್ ಆಫೀಸರ್ಸ್ ನಿರ್ದೇಶನ ಕೊಡಬೇಕಂತಿದೆ. ಸೊ ಇದು ಆರ್ಡಿನರಿ ಕೇಸ್ ಅಲ್ಲ, ಅದಕ್ಕೆ ನೀವೇ ತೀರ್ಮಾನ ತೊಗೋಬೇಕು ಅಂತ ನಾನು ಕಾನೂನು ಬಗ್ಗೆ ಅವರಿಗೆ ತಿಳುವಳಿಕೆ ಕೊಟ್ಟಿದ್ದೀನಿ. ಹಂಗಾದರೆ ನಾನು DG ಅವ್ರನ್ನೇ ಕೇಳ್ತೀನಿ, DG ಕಡೆ ಹೋಗೋಣ ಅಂತ ಹೇಳಿದರು. ಆಯಿತು ಬರೀ DG ಕಡೆ ಹೋಗೋಣ ಅಂತ ಅವರ ಹಿಂದೆ ಹೋದೆ. ಪೋರ್ಟಿಕೋನಲ್ಲಿ ಅವರ ಕಾರಿತ್ತು. DG ಕಡೆ ಹೋಗೋಣ ಅಂದಕ್ಕೆ ನಾನೇನು ತಿಳ್ಕೊಂಡಿದ್ದೆ, ಹೋಗೋಣ ಅಂದರೆ ನನ್ನನ್ನು ಜೊತೆಯಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕಾರಲ್ಲಿ ಕೂತ್ಕೊಳ್ಳ ಅಂತ ಹೇಳಿದೆ. ಡೋಂಟ್ ಟಚ್ ಮೀ ಅಂತ ಹೇಳ್ತಾನೆ. ಆಯಿತು ನಾನು ಹಿಂದೆ ಕೂತ್ಕೊಳ್ತೀನಿ ಅಂತಾನೆ. ಇಟ್ ಈಸ್ ಮೈ ಕಾರ್, ಯು ಕಾಂಟ್ ಸಿಟ್ ಅಂತ ಹೇಳಿದ್ದಾನೆ. ನನಗೆ ಅರ್ಥ ಆಗಿಲ್ಲ. ದೆನ್ ಅವರೇ ಮುಂದೆ ಸರಿಸ್ಕೊಂಡು ಮುಂದೆ ಹೋಗ್ತಾರೆ. ಈ ರನ್ಸ್ ಫಾರ್ವರ್ಡ್, ಅಲ್ಲಿ ಫಾರ್ವರ್ಡ್ ಮಾಡಿ ಗೇಟ್ ಹತ್ತಿರ ಹೋಗಿಬಿಟ್ಟು ಡ್ರೈವರ್ಗೆ ಅಲ್ಲಿ ಕರೆಸ್ಕೊಳ್ತಾರೆ. ನನಗೆ ಆಶ್ಚರ್ಯ ಆಯಿತು, ಇಲ್ಲಿವರೆಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಈಗ ನನ್ನೊಬ್ಬರು ಅನ್ಟಚಬಲ್ ಥರ ಅವರೇ ದೂರ ಹೋಗ್ತಾ ಇದ್ದಾರೆ, ಹತ್ತಿರ ಬಂದರೆ ಮುಟ್ಟಬೇಡ ಅಂತಾರೆ. ಇದು ನನಗೆ ಒಂದು ಆಶ್ಚರ್ಯ ಸಂಗತಿ. ಇವರ ಮನಸ್ಸಿನಲ್ಲಿ ಏನು ಮನೋಭಾವ ಇದೆ ನನಗೆ ಅರ್ಥ ಆಗಿಲ್ಲ. ನಾನು ನಂತರ DG ಆಫೀಸ್ಗೆ ಹೋದೆ. DG ಆಫೀಸ್ ಹೋದ ಮೇಲೆ ಈ FIR ಕಾಪಿ ತರಿಸ್ಕೊಂಡು ನೋಡಿದೆ. ಅದರಲ್ಲಿ 354 ಮತ್ತು 506 ಅಂತಲೂ ಸೇರಿಸಿದ್ದಾರೆ. ಅದಕ್ಕಿಂತ ಮುಂಚೆ 26ನೇ ತಾರೀಕಿನ ಸಂಜೆ DG ಚೇಂಬರಲ್ಲಿ DG ಅವರ ಸಮ್ಮುಖದಲ್ಲಿ ಇವರೇ ಔರಾದ್ಕರ್ ಹೇಳ್ತಾರೆ, ನಾವು IPS ಆಫೀಸರ್ಸ್ ಒಂದು ಫ್ಯಾಮಿಲಿ ಥರ ಇದ್ದೀವಿ, ಆ ಹೆಣ್ಣುಮಕ್ಕಳು ಏನೋ ಸಪ್ಪು ತಿಳುವಳಿಕೆಯಿಂದ ನಿಮ್ಮ ಮೇಲೆ ಕಂಪ್ಲೇಂಟು ಈ ಥರ ಫೋಟೋ ತೆಗೆದ್ರೆ ತಿಳ್ಕೊಂಡಿದ್ದಾರೆ, ಈಗ ಆ ಅಮ್ಮ ಕಂಪ್ಲೇಂಟ್ ಬೇಡ ಅಂತಾರೆ, ಮತ್ತು ನಿಮಗೂ ಲಾಕಪ್ನಲ್ಲಿ ಹಾಕಿದ್ದು ನೀವು ಮರ್ತು ಬಿಡಿ, ಆ ಅಮ್ಮ ಕಂಪ್ಲೇಂಟ್ ಬೇಡ ಬಿಕಾಸ್ ಈಸ್ ಎ ಗುಡ್ ಆಫೀಸರ್ ಅಂತ ಗೊತ್ತಾಗಿದೆ. ಅಥವಾ ಔರಾದ್ಕರ್ ಮರೆಯೋದು, ಯುವತಿ ಮರೆಯೋದು, ಬಟ್ ಎಲ್ಲೋ ಸತ್ಯ ಮುಚ್ಚೋಗುತ್ತೆ, ಅದನ್ನೇ ನಾನು ಅದನ್ನೇ ನಾನು ಹೇಳಿದ್ದು ಅವ್ರಿಗೆ. ಅವ್ರು ಹೇಳಿದ್ದಾರೆ ಆ ಅಮ್ಮ ಬಂದಿದ್ದಾರೆ, ಅಲ್ಲಿ ಕೂತಿದ್ದಾರೆ, ನೀವು ಒಳ್ಳೆ ಆಫೀಸರ್ ಅಂತ ಗೊತ್ತಾಗಿದೆ, ಅದರಿಂದ ಆ ಅಮ್ಮ ಏನು ಕೇಸ್ ಬೇಡ ಅಂತಾರೆ, ನೀವು ಸಹ ಲಾಕಪ್ನಲ್ಲಿ ಹಾಕಿದ್ದು ಮರೆತು ಬಿಡಿ, ಎಲ್ಲ ಮರೆತು ಬಿಡಿ, ಲೆಟ್ ಅಸ್ ಫರ್ಗೆಟ್ ಅಬೌಟ್ ಅಂತ ಮಾಡ್ಕೊಂಡು ಅದನ್ನು ಬಿಟ್ಟು ನಾನು ಒಪ್ಪಲಿಲ್ಲ. ನಾನು DG ಅವರಿಗೆ ಅವರು ಹೇಳ್ತಾರೆ ನನಗೆ DG ಸಮ್ಮುಖದಲ್ಲಿ, ನಾನು DG ಅವರಿಗೆ ಹೇಳಿದ್ದೀನಿ ಆ ಯುವತಿಗೂ ಅನ್ಯಾಯ ಆಗಿದೆ ಮತ್ತು ನನಗೂ ಅನ್ಯಾಯ ಆಗಿದೆ. FIR ರಿಜಿಸ್ಟರ್ ಮಾಡಿದ್ರಿಂದ ಆ ಯುವತಿಗೂ ನ್ಯಾಯ ಸಿಗ್ತದೆ. ಫೋಟೋ ಯಾರು ಕ್ಲಿಕ್ ಮಾಡಿದ್ದಾರೆ, ಬಿಕಾಸ್ ಮೊಬೈಲ್ ಫೋನ್ ಒಬ್ಬ ಮನುಷ್ಯ ಕಿತ್ತುಕೊಂಡಿದ್ದಾನೆ, ಪರ್ಸು ಕಿತ್ತುಕೊಂಡಿದ್ದಾನೆ. ಸಂಜೆ ತನಕ ಆ ಪ್ರೈವೇಟ್ ವ್ಯಕ್ತಿ ಕಸ್ಟಡಿನಲ್ಲಿತ್ತು ನನ್ನ ಮೊಬೈಲ್ ಫೋನು. ಪರ್ಸು ಮಾತ್ರ ನಂತರ ನನಗೆ ತಂದು ಕೊಟ್ಟಿದ್ದಾರೆ ವಿತೌಟ್ ಐ ಡಿ ಕಾರ್ಡ್ ಆಮೇಲೆ ಕೊಟ್ಟಿದ್ದಾರೆ. ನನ್ನ ವಸ್ತುಗಳನ್ನು ಒಬ್ಬ ರಾಬರಿ ಮಾಡಿ ತೊಗೊಂಡೋಗಿದ ವ್ಯಕ್ತಿ ಅವರ ವಿರುದ್ಧ ಕ್ರಮ ಜರುಗಿಸಲ್ಲ. ಉಲ್ಟಾ ಆ ಅಮ್ಮ ಕಂಪ್ಲೇಂಟ್ ತೊಗೊಳ್ಳದೆ ಆ ಅಮ್ಮ ನೀವು ಒಳ್ಳೆಯವರಂತ ಕೇಸ್ ಮಾಡಲ್ಲ ಅಂತ ಅಮ್ಮ ಹೇಳ್ತಾರೆ, ಮತ್ತು ನೀವು ಮರೆತು ಬಿಡಿ ಲಾಕಪ್ಪಲ್ಲಿ ಇಟ್ಟಿದ್ದಂತ ಎರಡು ಈ ಥರ ನನಗೆ ಹೇಳಿ ಮುಚ್ಚಾಕ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ DG ಅವರಿಗೆ ನಾನು ಹೇಳಿದ್ದು ತಾವು ಒಪ್ಪಬೇಡ ಸರ್, ತಾವು ಯಾಕಂದರೆ DG ನೋಡ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರೆ, ಎಲ್ಲ DG ತೀರ್ಮಾನ ತೊಗೊಳ್ಳಿ ಅಂತಾರೆ. ಆ ಪಚಾವ್ ತಗೋ ಇವರು ಹೇಳ್ತಾರೆ, ಇವರು ನನಗೆ ಹೇಳಿ ನಾವೆಲ್ಲ IPS ಆಫೀಸರ್ಸು ಕೆಟ್ಟ ಹೆಸರು ಎಲ್ಲರಿಗೂ ಬರುತ್ತದೆ ಈ ಕೇಸಲ್ಲಿ ಅಂತ ಹೇಳ್ತಾರೆ. ಎಲ್ಲರಿಗೂ ಏನು ಬರೋದಿಲ್ಲ, ತಪ್ಪು ಮಾಡಿದ್ದು ನಾನಾದರೆ ನನಗೆ ಶಿಕ್ಷೆ ಆಗುತ್ತೆ, ನಾನು ರಾಬರಿ ಯಾರು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ, ನಾನು ಲಾಕಪ್ನಲ್ಲಿ ಇಟ್ಟಿದ್ದ ಸಬ್ ಇನ್ಸ್ಪೆಕ್ಟರ್ ಅವರ ಅನಗತ್ಯ ಏನು ಕ್ರಮ ತೊಗೊಂಡಿದ್ದಾರೆ ಅವರ ವಿರುದ್ಧ. ಆ ಲಾಕಪ್ಗೆ ಸ್ವತಃ ರವೀಂದ್ರನಾಥ್ ಅವರೇ ಒಳಗೆ ಹೋಗಿರೋದು, ಯಾವುದೇ ಸಬ್ ಇನ್ಸ್ಪೆಕ್ಟರ್ ಆಗಲಿ ಯಾವ ಪೊಲೀಸ್ ಹೊಯ್ಸಳನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ನೀವು ಕಾಫಿ ಶಾಪ್ ನಲ್ಲಿ ಕೇಳಿ, ತಗೊಂಡೋದ್ಮೇಲೆ ಕಾನ್ಸ್ಟೇಬಲ್ ಕೇಳಿ. ರವೀಂದ್ರನಾಥ್ ಒಂದು ನಿಮಿಷ, ರಾಘವೇಂದ್ರ ಔರಾದ್ಕರ್ ಏನು ಹೇಳಿದ್ರೆ ಆ ಬೈಟ್ ಇದೆ, ಆ ಬೈಟ್ ನೋಡೋಣ. ಪ್ರಕರಣ ದಾಖಲು ಮಾಡಿದಾಗ PSI ಮತ್ತು ಇನ್ಸ್ಪೆಕ್ಟರ್ ಅವರು ಏನು ಪ್ರಕರಣ ಕಂಪ್ಲೇಂಟ್ ಬಂದಿರ್ತದೆ ಅದರ ಆಧಾರದ ಮೇಲೆ ಆ ಪ್ರಕರಣವನ್ನು ದಾಖಲು ಮಾಡ್ತಾರೆ. FIR ದಾಖಲು ಮಾಡುವಾಗ ಆ ಕಂಪ್ಲೇಂಟ್ದಲ್ಲಿ ಏನಿದೆ ಅದರ ಪ್ರಕಾರ ಅವರು ದಾಖಲು ಮಾಡಿರ್ತಾರೆ. ಈಗ CID ಗೆ ತನಿಖೆ ವಹಿಸಲಾಗಿದೆ, ಅವರು ಅದು ಪೂರ್ಣ ಪ್ರಮಾಣದಲ್ಲಿ ತನಿಖೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತಾರೆ. ಆ ವಿಷಯ ಈಗ ನಾನು ಮಾತಾಡಲಿಕ್ಕೆ ತಯಾರಿಲ್ಲ, ಯಾಕಂದರೆ ಅಲಿಗೇಷನ್ಸ್, ಕೌಂಟರ್ ಅಲಿಗೇಷನ್ಸ್ ಇವೆಲ್ಲ ಮಾಡಲಿಕ್ಕೆ ಆಗತ್ತೆ. ಇದರಲ್ಲಿ ಹೆಣ್ಣುಮಕ್ಕಳ ಮೇಲೆ ಒಂದು ದೌರ್ಜನ್ಯ ಆದ ಬಗ್ಗೆ ಪ್ರಕರಣ ಬಂದಿತ್ತು, ಅದನ್ನು ಅವರು ದಾಖಲು ಮಾಡಿಕೊಂಡಿದ್ದಾರೆ.
ಅಲ್ಲ, ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ವರ್ಷನ್ ಏನಿದೆ ಅಂದರೆ ಅವರೇನೂ ಇವರಿಗೆ ಲಾಕಪ್ಗೆ ಹಾಕಿಲ್ಲ, ಅವರು ಸ್ವಂತ ಲಾಕಪ್ದಲ್ಲಿ ಹೋಗಿದ್ದಾರೆ ಅಂತ ಸಬ್ ಇನ್ಸ್ಪೆಕ್ಟರ್ದು ವರ್ಷನ್ ಇದೆ. ಸೊ ಆ ವರ್ಷನ್ ನನಗೆ ಬಂದ ಮಾಹಿತಿ. ವಿಳಂಬ ಮಾಡಿದ್ದಾರಂದರೆ ಆ ಕಂಪ್ಲೇನೆಂಟ್ ಯುವತಿಯರು ಏನಿದ್ರು ಅವರು ಮಧ್ಯಾಹ್ನ ಈ ಘಟನೆ ನಡೆದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರಿಗೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂತ ಗೊತ್ತಾದ ಮೇಲೆ ನಾವು ಹೆದರ್ಕೊಂಡು ವಾಪಸ್ ಹೋಗಿ ಸಾಯಂಕಾಲ ಬಂದು ನಾವು ದೂರು ಕೊಡ್ತಾ ಇದ್ವಿ ಅಂತ ಅವರ FIR ಕಂಪ್ಲೇಂಟ್ದಲ್ಲೇ ಇದು ಮೆನ್ಷನ್ ಆಗಿದೆ. ನನ್ನ ಮೇಲೆ ಆಪಾದನೆ ಮಾಡಲಿಕ್ಕೆ ನಾನು ಆ ಸಮಯದಲ್ಲಿ ಅಲ್ಲಿ ಇರಲಿಲ್ಲ, ನಾನು ವಿಧಾನಸೌಧದಲ್ಲಿದ್ದೆ, ಮೀಟಿಂಗ್ದಲ್ಲಿದ್ದೆ. ನನಗೆ ಆ ವಿಷಯ ಗೊತ್ತಾಗಿದ್ದೆ 1:15 ಸುಮಾರಿಗೆ ದೂರವಾಣಿ ಮೂಲಕ. ಮತ್ತು ಅದೇ ಸಮಯದಲ್ಲಿ ನಾನು ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಕೂಡ ಅವತ್ತು ಅಲ್ಲೇ ಅದು ಹೇಳಿದ್ದೀನಿ ವಿಷಯ. ಸೊ ಆ ನಂತರ ಪೂರ್ಣ ವಿಷಯ DG ಅವರ ಸಮ್ಮುಖದಲ್ಲೇ ನಡೆದಿದೆ. ನನ್ನ ಮೇಲೆ ಆಪಾದನೆ ಮಾಡಲಿಕ್ಕೆ ಅದು ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾತನಾಡೋದಿಲ್ಲ. ಇದು ಸಸ್ಪೆಂಡ್ ಮಾಡೋದು ಪ್ರಶ್ನೆಯಲ್ಲಿ ಬರ್ತದೆ. ಅವ್ರ ಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ, ಇಲ್ಲಿವರೆಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. FIRದಲ್ಲಿ ಏನು ಕಂಟೆಂಟ್ ಇದೆ ಅದರ ಆಧಾರದ ಮೇಲೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಪ್ರಕರಣ ದಾಖಲು ಮಾಡ್ತಾರೆ. ಅದು ಅವರು ದಾಖಲು ಮಾಡಿದ್ದಾರೆ. ಎಸ್, ರವೀಂದ್ರನಾಥ್ ಅವ್ರ ಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಸೊ ಭಾಳ ಭಯ ಬಿದ್ದು ಕೊನೆಯದಾಗಿ ನೀವು ಪೊಲೀಸ್ ಅಧಿಕಾರಿ ಅನ್ನೋದು ಗೊತ್ತಾದ ಮೇಲೆ ಆಮೇಲೆ ಲೇಟಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಂದರೆ ಕೇಸ್ ಮಾಡಿದ್ದಾರೆ. ನೀವು ಹೋಗಿ ಲಾಕಪ್ ಹೋಗಿದ್ದೀರಿ, ಯಾವುದೇ ಸಬ್ ಇನ್ಸ್ಪೆಕ್ಟರ್ ನಿಮ್ಮನ್ನು ಒಳಗೆ ಕಳಿಸಿಲ್ಲ ಅಂತ ಸ್ವತಃ ಹೇಳ್ತಾ ಇದ್ದಾರೆ ರಾಘವೇಂದ್ರ ಅವರು. ಈಗ ಇದರಲ್ಲಿ 2 ಅಂಶಗಳು ಸ್ಪಷ್ಟ ನಾನು ತಿಳ್ಕೊಬೇಕಾಗಿದೆ. ಮೊದಲನೇದು FIR ಆಗೋದಕ್ಕಿಂತ ಮುಂಚೆನೇ ನನ್ನನ್ನು ಲಾಕಪ್ನಲ್ಲಿ ಇಟ್ಟಿದ್ದಾರೆ. ಇಟ್ಬಿಟ್ಟು ಆಮೇಲೆ ನಾನು ಹೊರಗಡೆ ನಾನು ಒಂದು ಅಬು ಪೆನ್ನಲ್ಲಿ ಕಾಫಿ ಕುಡಿದಿದ್ದೆ. FIR ಆದಮೇಲೆ ನಾನು ಲಾಕಪ್ಗೆ ಹಾಕ್ಬೇಕಾಗಿರೋದು ಅದೇ ಅಲ್ಲ ವಿಶೇಷ. ಆ ಕಾಫಿ ಶಾಪ್ದಲ್ಲಿ ನಾನು ಕಾಫಿ ಕುಡಿಯುವಾಗ ಒಂದು ಮೆಡಿನೋವಾ ಅಂತ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ನಾನು ಸರ್ಕಾರದ ಆದೇಶದಂತೆ ಟೆಸ್ಟ್ ಮಾಡಿಸ್ಕೋಬೇಕಂತ ಒಂದು ನಿಯಮ ಇದೆ. ಆ ಪ್ರಕಾರ ಅಲ್ಟ್ರಾಸೌಂಡ್ ಅಂತ ಅದು ಹಿಂದಿನ ಭಾನುವಾರ ದಿವಸ ನಾನು ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ. ಒಂದು ಟೆಸ್ಟ್ ಉಳಿದಿತ್ತು. ಡಾಕ್ಟರ್ ಇಲ್ಲ ಕಾರಣಕ್ಕಾಗಿ ಮಂಡೇ ಬನ್ನಿ ಅಂತ ಹೇಳಿದರು. 9 ಗಂಟೆಗೆ ನಾನು ಎಂಟಿ ಸ್ಟಮಕ್ನಲ್ಲಿ ತುಂಬ ನೀರು ಕುಡಿದು ಬನ್ನಿ ಅಂತ ಡಾಕ್ಟರ್ ಹೇಳಿದರು. ಅಲ್ಟ್ರಾಸೌಂಡ್ ಮಾಡಿಸಿದ ಮೇಲೆ ನಾನು ಕಾಫಿ ಕುಡಿಯೋಕ್ಕಂತ ನಡ್ಕೊಂಡು ಈ ಕಾಫಿ ಶಾಪಿಗೆ ಹೋಗಿದೆ. ನಾನು ಭಾಳ ಅದು ಬ್ರೇಕ್ಫಾಸ್ಟ್ ಮಾಡದೇ ಇದ್ದರಿಂದ ನೀರು ಕುಡಿದ್ರಿಂದ ಒಂದು ವೀಕ್ನೆಸ್ ಇತ್ತು. ನಾನು ಕಾಫಿ ಒಂದು ಮ್ಯಾಗ್ಝಿನ್ ಆರ್ಡರ್ ಮಾಡಿದ್ದೀನಿ, ಚಾಕ್ಲೇಟ್ಸ್ ಆರ್ಡರ್ ಮಾಡಿದ್ದೀನಿ. ನಾನು ನಮ್ಮ ಒಂದು ವಾಲ್ಗೆ ಫೇಸ್ ಮಾಡಿದೆ. ನನ್ನ ಅಭ್ಯಾಸ ಯಾವಾಗಲೂ ಹೆಣ್ಮಕ್ಳಿಗೆ ದೂರ ಕೂತ್ಕೊಳ್ಳೋದು ನನ್ನ ಅಭ್ಯಾಸ. ಅಲ್ಲಿ ಹೆಣ್ಮಕ್ಳು ಈ ಕಡೆ ನನಗೆ ಲೆಫ್ಟ್ ಸೈಡಲ್ಲಿದ್ದರು. ನಾನು ಒಂದು ವಾಲ್ ಮುಂದೆ ಕೂತ್ಕೊಂಡು ಮ್ಯಾಗ್ಝಿನ್ ತೊಗೊಂಡು ಕಾಫಿ ಸಿಪ್ ಮಾಡ್ತಾಯಿದ್ದೆ. ಮತ್ತು ಆವಾಗ ಅಮ್ಮ ನನ್ನ ಡೆಬಿಟ್ ಕಾರ್ಡ್ ಆಜುವಲ್ ಆ ಹೋಟೆಲಲ್ಲಿ ಪರಿಸ್ಥಿತಿ ಏನಂತಂದರೆ ಮೊದಲು ನೀವು ದುಡ್ಡು ಕೊಟ್ಟಿದ ಮೇಲೆ ಸಪ್ಲೈ ಮಾಡ್ತಾರೆ ಅವರು. ಸೊ ನಾನು ಡೆಬಿಟ್ ಕಾರ್ಡ್ ಸ್ವೈಪ್ ಆಗಿಲ್ಲ, ನೀವು ಕೂತ್ಕೊಂಡು ಸರ್ ಕಾಫಿ ಕುಡೀರಿ, ನಾವು ಅಷ್ಟರಲ್ಲಿ ನಿಮ್ಮದು ಡೆಬಿಟ್ ಸ್ವೈಪ್ ಮಾಡ್ತೀವಿ ಅಂತ ಹೇಳಿ. ರೆಗ್ಯುಲರ್ ಕಾಫಿ ಶಾಪ್? ಹೌದು, ನಾನು ಮೊದಲು IG ಎಕ್ಸೈಸ್ ಎಲ್ಲ ಗೊತ್ತಿದೆ. ನಾನು IG ಎಕ್ಸೈಸ್ದಾಗ ಅಲ್ಲಿಗೆ ಹೋಗ್ತಿದ್ದೆ. ಅದು ಪಕ್ಕದಲ್ಲೇ ಇದೆ ನನ್ನ ಆಫೀಸು. ನಾನು ಮೆಡಿನಾವಾಗ ಬಂದಾಗ ನನ್ನ ಕಾರನ್ನು ಅಲ್ಲೇ ಪಾರ್ಕ್ ಮಾಡ್ಸೋಕ್ಕೆ ಹೇಳಿದೆ. ಸೊ ನಾನು ಅಲ್ಲಿಗೆ ಹೋಗಿದಾಗ ನಾನು ಆ ಪರಿಸ್ಥಿತಿನಲ್ಲಿದ್ದೆ. ಈ ಹೆಣ್ಮಕ್ಳು ಯಾರೋ ಅನ್ನೋದು ನಾನು ನೋಡೇ ಇಲ್ಲ. ಆ ಸಂದರ್ಭದಲ್ಲಿ ಅಚಾನಕ್ ಮೇಲೆ ಒಬ್ಬ ಕೂತಿದ್ದವ ಆ ಹೆಣ್ಮಕ್ಳಿಗೆ ಪ್ರಚೋದನೆ ಕೊಡ್ತಾನೆ. ನೋಡಿ ನನ್ನ ಮೊಬೈಲ್ ಅಂತೂ ನನ್ನ ಕೈಯಲ್ಲಿ ಇದ್ದಿದ್ದು ನಿಜ. ಅದರಲ್ಲಿ ಸಮ್ ಮಿಸ್ಡ್ ಕಾಲ್ಸು ಮತ್ತು ಸಮ್ SMS ನಾನು ನೋಡಿಕೊಂಡು ನನ್ನ ಸ್ಮಾರ್ಟ್ಫೋನ್ ಅಂದರೆ ಅದರಲ್ಲಿ ಓನ್ಲಿ ಟಚ್ ಸ್ಕ್ರೀನ್ ಇದೆ, ವೆರಿ ಸ್ಮಾಲ್ ಫೋನ್, ಅದು ಚಿಕ್ಕ ಸೈಜ್ದು. ಇಟ್ ಈಸ್ ಆಫ್ ದಿಸ್ ಸೈಜ್. ನನ್ನ ಹತ್ರ ಆಲ್ಟರ್ನೇಟಿವ್ ಇದೇ ಸೈಜ್ ನನ್ನದು ನೋಕಿಯಾ ಫೋನು. ಅದರಲ್ಲಿ ಕೀಪ್ಯಾಡೂ ಇದೆ. ಅದ್ಯಾವ ಮೊಬೈಲ್ ಅದು? X302 ಅಲ್ಲ, ಮೊಬೈಲ್ ಸ್ಯಾಮ್ಸಂಗ್ ನೋಕಿಯಾ X302. ಅದೇನು ಅದು ಫೋಟೋ ತೆಗಿಬೋದಲ್ವಾ? ಫೋಟೋ ತೆಗಿಬೋದು. ಸ್ಕ್ರೀನ್ ಇಷ್ಟೇ ಇರ್ತದೆ. ಮತ್ತು ಐ ವಾಸ್ ಫೇಸಿಂಗ್ ದ ವಾಲ್. ಅವ್ರು ಹೇಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಎಲ್ಲ ಆ ಮೊಬೈಲಲ್ಲಿ 2 ಫೋಟೋಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಾನು ಹೇಳ್ತಾ ಇದ್ನಲ್ಲ, ಈಗ ಮೊಬೈಲ್ ಫೋನ್ ನಾನಲ್ಲಿ SMS ಮಿಸ್ಡ್ ಕಾಲ್ಸ್ ಅದರ ಬಗ್ಗೆ ನನಗೆ ನೋಡಿದ್ದೆ. ಬಟ್ ಐ ವಾಸ್ ಫೇಸಿಂಗ್ ದ ವಾಲ್. ನಾನು ಫೋಟೋ ತೊಗೊಳ್ಳೋ ಅಗತ್ಯ ನನಗೆ ಇಲ್ಲ. ಮತ್ತು ನಾನು ಹಸಿವಿನಿಂದ ಕಾಫಿ ಕುಡಿತಾ ಇದ್ದೆ, ಮ್ಯಾಗ್ಝಿನ್ ತರಿಸ್ಕೊಂಡಿಟ್ಟಿದ್ದೆ, ನನ್ನ ದೃಷ್ಟಿನೇ ಇಲ್ಲ. ಈ ಹೆಣ್ಮಕ್ಳು ನನ್ನ ಪಕ್ಕದಲ್ಲಿ ಕೂತಿದ್ದು ನಿಜ, ಬಟ್ ಅವರು ಆ ಕಡೆ ಇದ್ದರು, ನನ್ನ ವಿಸಿಬಿಲಿಟಿನಲ್ಲೇ ಇಲ್ಲ ಅವರು. ಸೊ ಮೇಲೆ ಒಬ್ಬ ಮನುಷ್ಯ ಕೂತಿದ್ದಾನೆ. ಆ ಮನುಷ್ಯ ಅಚಾನಕ್ ಈ ಹೆಣ್ಣುಮಕ್ಕಳಿಗೆ ಹೇಳ್ತಾನೆ, ನಾನು ಫೋನ್ ಹಿಂಗೆ ಇಟ್ಕೊಂಡಿದ್ದರಿಂದ ಈಸ್ ಟೇಕಿಂಗ್ ಯುವರ್ ಫೋಟೋಸ್ ಅಂತ ಅವರಿಗೆ ಪ್ರಚೋದನೆ ಕೊಡ್ತಾನೆ. ಈ ಕಮ್ಸ್ ಆ್ಯಂಡ್ ಟೇಕ್ಸ್ ಮೈ ಪೊಸಿಷನ್ ಇನ್ ಟು ಈಸ್ ಕಸ್ಟಡಿ. ಆಮೇಲೆ ಪರ್ಸ್ ಕಿತ್ತುಕೊಳ್ತಾನೆ. ರವೀಂದ್ರನಾಥ್, ಯು ಆರ್ ದ ಟ್ರೈನ್ಡ್ ಪೊಲೀಸ್ ಕಾಪ್. ಹೌದು, ಟ್ರೈನ್ ಪೊಲೀಸ್ ಕಾಪ್. ಹೌ ಕ್ಯಾನ್ ಅಂದ್ರೆ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಹತ್ರ ಮೊಬೈಲ್ ಕಸ್ಕೊತಾನೆ? ಅದು ಕಾರಣ ಅವನಿಗೆ ಡಿಚ್ ಮಾಡ್ಬೋದಿತ್ತಲ್ಲ. ಅದೇ ನಾನಾಗಿದ್ರೆ ನಾನು ಡಿಚ್ ಮಾಡ್ತಿದ್ದೆ. ಅದೇ ನೋಡಿ, ಅದು ಹೇಳ್ತೀನಿ ನಾನು ಪರಿಸ್ಥಿತಿ. ನಾನು ಮೆಡಿನೋವಾನಲ್ಲಿ ಟೆಸ್ಟ್ ಮಾಡಿಸ್ಕೊಂಡಿದ್ದೆ. ಬ್ರೇಕ್ಫಾಸ್ಟ್ ಮಾಡದೆ ಬನ್ನಿ ಅಂತ ಹೇಳಿದ್ದಾರೆ, ಎಂಟಿ ಸ್ಟಮಕ್ಕು. ಜಾಸ್ತಿ ನೀರು ಕುಡಿದು ಬರಬೇಕು, ಯಾಕಂದರೆ ಬ್ಲಾಡರ್ ಫುಲ್ ಇರಬೇಕಂತ ಅಲ್ಟ್ರಾಸೌಂಡಲ್ಲಿ. ಸೊ ನಾನು ಇರುವ ಪರಿಸ್ಥಿತಿ ಒಂದು ಎನರ್ಜಿ ಲೆವೆಲ್ ತುಂಬ ಕಡಿಮೆ ಇದೆ. ನಾನು ಬಂದಿದ್ದು ಕಾಫಿ ಕುಡಿಯೋಕ್ಕೆ, ಅದು ಸಿಪ್ ಮಾಡ್ತಾಯಿದ್ದೆ, ಚಾಕ್ಲೇಟ್ ತೊಗೊಂಡಿದ್ದು ಎನರ್ಜಿ ಬರಲಿ ಅಂತ. ಸೊ ನನ್ನ ಆ ಪರಿಸ್ಥಿತಿನಲ್ಲಿ ನಾನು ಫೋನ್ ಯೂಸ್ ಮಾಡಿದ್ದು
ಯೂಸ್ ಅಂತೂ ಮಾಡಿದ್ದೀನಿ, ಬಟ್ ಇಟ್ ವಾಸ್ ಫೇಸಿಂಗ್ ದ ಇದು ಅದು CCTV ಅದರಲ್ಲಿ ಪಕ್ಕಾ ಕೆಲಸ ಮಾಡ್ತಿರ್ಬೇಕು. ಬಟ್ CCTV ಏನೋ ಕೆಲಸ ಮಾಡ್ತಾ ಇಲ್ಲ ಅಂತ ಅದು ಅವರ ವರ್ಷನು ಅದು ಯಾಕಂದ್ರೆ ಏನು ಇಲ್ಲಲ್ಲ, ನಾನು ಅಲ್ಲಿ ಫೋನ್ ಯೂಸ್ ಮಾಡಿದ್ದು, ಐ ವಾಸ್ ಫೇಸಿಂಗ್ ವಾಲ್, ನಾಟ್ ದ ವುಮೆನ್. ನಾವು ಹೀಗೆ ತಿಳ್ಕೊಬೋದಲ್ಲ, ರವೀಂದ್ರನಾಥ್ ಅವ್ರ ಪರಿಚಯ ಇರೋದ್ರಿಂದ ಕಾಫಿ ಬಾರ್ ಓನರು ಅದು CCTVನೇ ಇದು ಸ್ಮ್ಯಾಶ್ ಅವ್ರ ಓನರ್ಸ್ ನನಗೆ ಯಾರು ಗೊತ್ತಿಲ್ಲ, ಅಲ್ಲಿ ವರ್ಕರ್ಸ್ ಮಾತ್ರ ಗೊತ್ತು. ಅವ್ರು ಯಾವಾಗಲೂ ಚೇಂಜ್ ಆಗ್ತಾ ಇರ್ತಾರೆ, ಪ್ರತಿ ತಿಂಗಳು ಹೊಸವರು ಬರ್ತಾ ಇರ್ತಾರೆ. ಸೊ ನಿಮ್ಮ ಪ್ರಕಾರ CCTV and moreover ಅವತ್ತು ಆನ್ ಇದೆ ಇರಬೇಕು ಅಂತ ನನ್ನ ಅಭಿಪ್ರಾಯ. ಬಟ್ ಏನಾಗಿದೆ, ಗೌರ್ಮೆಂಟ್ ಆಫೀಸ್ ಅಲ್ಲ ಅದು, ಅದು ಇರಲೇಬೇಕು. ಮತ್ತು ಅವ್ರಿಗೆ ಬೇಕಾಗುತ್ತೆ, ಯಾಕಂದರೆ ಅವರು ಕಸ್ಟಮರ್ಸ್ನೆಲ್ಲ ಚೆಕ್ ಮಾಡ್ತಾರೆ. ಅವರು ನನ್ನ ಮೊಬೈಲ್ ಫೋನ್ ಇರ್ಬೋದು ನನ್ನ ಕೈಯಲ್ಲಿ, ಆಮೇಲೆ ನನ್ನ ಮುಂದೆ ಇರೋದು ವಾಲು, ನನ್ನ ಮುಂದೆ ಯಾರು ಹೆಣ್ಮಕ್ಳು ವಾಲಲ್ಲಿ ಫೋಟೋ ತೆಗೆದಿದ್ದೀರಾ? ನಾನು ಫೋಟೋ ತೆಗೆದಿಲ್ಲ, ಹಿಂಗೆ ಇಟ್ಕೊಂಡಿದ್ದೆ ನಾನು. ಈವನ್ CCTVನಲ್ಲಿ ಈ ಥರ ನಾನು ಇಟ್ಕೊಂಡಿದ್ದು ಅಷ್ಟೇ ಇರ್ತದೆ ಹೊರತು ಹೆಣ್ಮಕ್ಳು ಲೆಫ್ಟ್ ಸೈಡ್ ಇದ್ದವ್ರದ್ದು ಫೋಟೋ ನಾನು ತೆಗೆಯಕ್ಕೆ ಆಗೋದಿಲ್ಲ. ಆ ಯುವತಿ ಕೆಳಗಡೆ ಕೂತಿದ್ರು, ಗ್ರೌಂಡ್ ಫ್ಲೋರ್ ಇದ್ರು ಅಂತ, ನೀವು ನಾನು ಕೆಳಗಡೆನೇ ಇದ್ದೆ. ಬಟ್ ಅಪ್ಸ್ಟೇರ್ ಇದ್ದಾರೆ ಅಂತಿದೆಯಾ? ಅಪ್ಸ್ಟೇರ್ ಅಲ್ಲಿ ಆ ಮನುಷ್ಯ ಇದ್ದಾನೆ, ಮೇಲಿಲ್ಲ. ನಾನು ಮೇಲಿಲ್ಲ, ಕೌಂಟರ್ ನನ್ನ ಹಿಂದ್ಗಡೆ ಇದೆ. ನಾನು ಸಾಮಾನ್ಯವಾಗಿ ಮೇಲೆ ಕೂತ್ಕೊಳ್ಳೋನೆ, ಅಲ್ಲಿಗೆ ಹೋದಾಗ ಸ್ವೈಪ್ ಮಾಡಿಸ್ಕೊಂಡು ಟೀ ಕಾಫಿ ತೊಗೊಂಡು ಮೇಲೆ ಕೂತ್ಕೊಳ್ಳೋನು. ಅದನ್ನು ಯಾರು ಇಲ್ಲದ ಜಾಗದಲ್ಲಿ ಕೂತ್ಕೊಳ್ತಿದ್ದೆ. ಬಿಕಾಸ್ IGX ಇದ್ದಾಗ ಅಲ್ಲಿಗೆ ಬರ್ತಿದ್ದೆ, ಇಂಪಾರ್ಟೆಂಟ್ ಕಾಲ್ಸ್ ಅಲ್ಲೇ ಸೀಕ್ರೆಟಾಗಿ ಅಟೆಂಡ್ ಮಾಡ್ತಿದ್ದೆ. ನಾನು ಆಫೀಸಲ್ಲಿದ್ದರೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ನಾನು ಆ ಥರ ಬಳಸ್ಕೊಳ್ತಿದ್ದೆ. ಅದಕ್ಕೆ ನನಗೆ ಅಲ್ಲಿ ನಾನು ಕೂತಿದ್ದು ಆ ವಾಲ್ಗೆ ಅಪೋಸಿಟ್ ಆಗಿದ್ದರಿಂದ ನನ್ನ ಮೈಂಡೆಲ್ಲ ಕಾಫಿ ಸಿಪ್ ಮಾಡೋದ್ರಲ್ಲಿ, ಮ್ಯಾಗ್ಝಿನ್ ನೋಡೋದ್ರಲ್ಲಿತ್ತು. ಮತ್ತು ಈ ಫೋನ್ ಅನ್ನೋದು ನಾನು ಬಳಕೆ ಮಾಡಿದೆ CCTVನಲ್ಲಿ. ನೀವು ಕೂತಿದ್ರೆ ನೀವು ಅಥವಾ ಆ ವಾಲೇ ಕಾಣ್ತದೆ ಹೊರತು ಹೆಣ್ಮಕ್ಳ ಮೇಲೆ ದೃಷ್ಟಿನೇ ಇಲ್ಲ. ಮತ್ತು ಇನ್ನೊಂದು ಹೆಣ್ಮಕ್ಳು ಹ್ಯಾಂಡಿಕ್ಯಾಪ್ಡ್ ಅಂತ ಹೇಳ್ತಾರೆ, ಮತ್ತು ಅವರು ನೋಡುವ ಪ್ರಸಂಗನೂ ಬರಲ್ಲ. ನನಗೂ ಆ ಮಾನಸಿಕ ಸ್ಥಿತಿ, ಶಾರೀರಿಕ ಸ್ಥಿತಿ ನನಗೆ ಇಲ್ಲ. ಸೊ ಈ ಸಂದರ್ಭದಲ್ಲಿ ಮೇಲೆ ಕೂತಿದ್ದ ಒಬ್ಬ ಮನುಷ್ಯ ಅಚಾನಕ್ ಹೆಣ್ಣುಮಕ್ಕಳಿಗೆ ಕಂಪ್ಲೇಂಟ್ ಮಾಡಿಲ್ಲ ನಾನು ಫೋಟೋ ತೆಗಿತೀನಿ ಅಂತ. ಆ ಮನುಷ್ಯ ಹೆಣ್ಣುಮಕ್ಕಳಿಗೆ ಮೇಲೆ ಅದು ಶ್ರೀಧರ್ ಅಂತ ಕಮಿಷನರ್ ಹೇಳ್ತಾರೆ, ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಆ ಮನುಷ್ಯ ಹೆಣ್ಣುಮಕ್ಕಳಿಗೆ ಹೇಳ್ತಾನೆ, ಹೇ ಈಸ್ ಟೇಕಿಂಗ್ ಯುವರ್ ಫೋಟೋಸ್ ಅಂತ ಅವ್ರು ನನ್ನ ಮೇಲೆ ಪ್ರಚೋದನೆ ಮಾಡಿದರೆ ಅವರು ಶಾಕ್ ಆಗಿಬಿಡ್ತಾರೆ. ಅಷ್ಟರಲ್ಲಿ ಆ ಮನುಷ್ಯ ಬಂದು ನನ್ನ ಮೊಬೈಲ್ ಕಿತ್ಕೊಳ್ತಾನೆ, ಪರ್ಸು ಕಿತ್ಕೊಳ್ತಾನೆ. ಆ್ಯಂಡ್ ಈ ಕಾಲ್ಸ್ ಒಂದು ಪೊಲೀಸನ ಕರೀರ್ ಅಂತಾನೆ. ಪೊಲೀಸರು ಅಂದರೆ ಯಾರೋ ಹೆಡ್ ಕಾನ್ಸ್ಟೇಬಲ್ ಬರ್ತಾರೆ ಅಂದ್ಕೊಂಡಿದ್ದೆ ನಾನು ಅಲ್ಲಿದ್ದು. ಅದನ್ನು ಅಷ್ಟರಲ್ಲಿ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಬಂದುಬಿಟ್ಟು ನನ್ನನ್ನು ಕೂಡಲೇ ಅವ್ರ ಕಸ್ಟಡಿಗೆ ತೊಗೊಳ್ತಾರೆ. ನಾನು ಹೇಳಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ನಾನು ಪೊಲೀಸ್ ಅಂತ. ಅವ್ರಿಗೆ ಅವ್ರು ಪೊಲೀಸ್ ಅಂತ ನನಗೆ ಗೊತ್ತು, ಯೂನಿಫಾರ್ಮ್ನಲ್ಲಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ ನನ್ನ ಮೊಬೈಲು ನನ್ನ ಪರ್ಸ್ ಅವ್ರಿಗೆ ಕಿತ್ಕೊಂಡಿದ್ದಾರೆ, ಟೇಕ್ ಇನ್ ಟು ಯುವರ್ ಕಸ್ಟಡಿ, ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಫೋಟೋ ತೆಗೆದಿದ್ದೀನಿ ಅಂತ, ಅದನ್ನು ವೆರಿಫೈ ಮಾಡಿ ಅಂತ ನಾನು ಹೇಳಿದೆ. ಇವರು ಫೋನ್ ಅವ್ರ ಕಡೆನೇ ಬಿಡ್ತಾರೆ, ಪರ್ಸ್ ಮಾತ್ರ ತೊಗೊಂಡು ಇದೇ ಪರ್ಸ್. ಆ ಟೈಮಲ್ಲಿ ಪೊಲೀಸರು ಬಂದು ನಿಮ್ಮನ್ನು ಇದು ಮಾಡಿದಾಗ ಅದೇ ಮೊಬೈಲ್ ಶ್ರೀಧರ್ ಹತ್ರ ಇರುತ್ತೆ, ಪರ್ಸನ್ನು ಅವ್ರು ಕಿತ್ಕೊಂಡಿರ್ತಾರೆ. ಬಟ್ ಆ ಪರ್ಸ್ ಎರಡು ತೊಗೊಳ್ಳಿ ಅಂತ ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದರೆ, ಸಬ್ ಇನ್ಸ್ಪೆಕ್ಟರ್ ನನ್ನ ಪರ್ಸನ್ನು ಅವರಿಂದ ಇಸ್ಕೊಳ್ತಾನೆ. ಈ ಓಪನ್ ಮಾಡಿದ ಕೂಡಲೇ ನಂದು ID ಕಾರ್ಡ್ ಇದೆ ನೋಡಿ, ದಿಸ್ ಇಸ್ ಮೈ ಫಸ್ಟ್ ID ಕಾರ್ಡ್ ಇದೆ ವಿತ್ ಮೈ ಫೋಟೋ, ವಿತ್ ಮೈ ಇಂಡಿಯನ್ ಪೊಲೀಸ್ ಸರ್ವಿಸ್, ಇದೆಲ್ಲ ನೋಡ್ತಾನೆ. ಇದೆಯಲ್ಲ ಇಲ್ಲಿ P. ರವೀಂದ್ರನಾಥ್, ಡಾಕ್ಟರ್ P. ರವೀಂದ್ರನಾಥ್, IPS ಮೇಲೆ ಇಂಡಿಯನ್ ಪೊಲೀಸ್ IPS ಇದೆಲ್ಲ, ಇಂಡಿಯನ್ ಪೊಲೀಸ್ ಸರ್ವಿಸ್ ಫೋಟೋ ಇದೆ. ಇದು ತೋರಿಸಿದಾಗ ಸಬ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾನೆ, ಇದು ಕೊಟ್ಟು ನಾನು ಇಂಟ್ರೆಸ್ಟಿಂಗ್ ಥಿಂಗ್ ನಿಮಗೆ ಹೇಳ್ತೀನಿ. ಸಬ್ ಇನ್ಸ್ಪೆಕ್ಟರ್ ಇದನ್ನು ನೋಡಿಬಿಟ್ಟು ನಾನು ಪೊಲೀಸ್ ಆಫೀಸರ್ ಗೊತ್ತಾದ ಮೇಲೆ ಅವ್ರು ನನಗೆ ಏನು ಹೇಳ್ತಾರೆ, ಈ ಡಿಡ್ ಎ ವಂಡರ್ಫುಲ್ ಥಿಂಗ್ ವಿಚ್ ಇಸ್ ಎ ಗುಡ್ ಎವಿಡೆನ್ಸ್ ಫಾರ್ ಮೀ. ಅಫ್ಕೋರ್ಸ್ ನನ್ನ ಮನಸ್ಸಿಗೆ ಅದು ಕೋರ್ಟಿಗೆ. ಆಮೇಲೆ ನಾನು ಏನು ಹೇಳ್ತಾರೆ, ನಿಮ್ಮ ವಿರುದ್ಧ ಫೋಟೋ ಅಲ್ಲ 354 ಅಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀವಿ ನಿಮಗೆ ಅಂತಾನೆ ಅವರೇ ಹೇಳ್ತಾರೆ. ಅಲ್ಲಿ ನನ್ನ ಮೇಲೆ ಇರುವ ಅಲಿಗೇಷನ್ ಫೋಟೋ ತೆಗೆದಿನಿ ಅಂತ. ಬಟ್ ಇವರೇನು ಹೇಳ್ತಾರೆ, ನೀವು ಆ ಫೋಟೋ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡಿರಿ, ಆ ಫೋಟೋ ಇದೆಯೋ ಇಲ್ಲ, ಯಾರು ತೆಗೆದಾರೆ ವೆರಿಫೈ ಮಾಡಿ ಅಂತ ನಾನು ಹೇಳಿದರೆ 354 ಅಂದರೆ ಮೈ ಮುಟ್ಟುವುದು, ಔಟ್ರೇಜಿಂಗ್ ಮಾಡೆಸ್ಟಿ ಆಫ್ ಎ ವುಮೆನ್ ಬೈ ಟಚಿಂಗ್ ಅವರ್ ಬಾಡಿ ಅಂತ. ಸೊ ಅವರು ನನಗೆ ಹೇಳ್ತಾರೆ, ವಿಸ್ಪರ್ಸ್ ಪೊಲೀಸ್ ಅಂತ ನನ್ನ ID ಕಾರ್ಡ್ ನೋಡಿದ ಮೇಲೆ ಈ ಕಮ್ಸ್ ಟು ನೋ, ಅಂದರೆ ಮೊದಲೇ ಗೊತ್ತಿದ್ದು ನಾನು ಪೊಲೀಸ್ ಅಂತ. ಇದು ನೋಡಿದ ಮೇಲೆ ನನಗೆ ಹೇಳ್ತಾರೆ, ನಿಮ್ಮನ್ನು 354 ಅಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀವಿ. ಅವರೇ ಫಿಕ್ಸ್ ಮಾಡ್ಕೊಂಡ್ಬಂದಿರ ಅಲ್ಲ, ಫಿಕ್ಸ್ ಮಾಡ್ತಾ ಇದ್ದೀವಿ, ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಂದಿರ 354. ಆ ವರ್ಡ್ ಯೂಸ್ ಮಾಡಿದ್ದು ಫಿಕ್ಸ್ ಮಾಡ್ತಾ ಇದ್ದೀವಿ ಅಂದರೆ ಅವರೊಬ್ಬರೇ ಅಲ್ಲ, ಯಾರೋ ಗುಂಪು ಅಂತ ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಆ ಷಡ್ಯಂತ್ರ ಬಗ್ಗೆ ಅವರೇ ನನಗೆ ಸುಳುವು ಕೊಡ್ತಾ ಇದ್ದಾರೆ. ಆ್ಯಂಡ್ ಇಮಿಡಿಯೇಟ್ಲಿ ನನಗೆ ಏನಾಗ್ತದೆ, ಪೊಲೀಸರು ಸೊಸೈಲಲ್ಲಿ ಹಾಕಿಬಿಡ್ತಾರೆ, ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ಲಾಕಪ್ಪಲ್ಲಿ ಇಟ್ಟುಬಿಡ್ತಾರೆ. ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್ ಇನ್ನೊಂದು ವಿಶೇಷ ಏನಂತಂದರೆ, ನಾನು ಪೊಲೀಸ್ ಆಫೀಸರ್ ಅಂತ ಅವ್ರು ಗೊತ್ತಾಗಿದ್ದರಿಂದ ನನ್ನ ಸ್ಪೆಕ್ಸ್ ತೆಗೆದು ಬಿಡ್ತಾನೆ ನನಗೆ ಹಿಂಸೆ ಕೊಡೋಕ್ಕೆ, ಆ್ಯಂಡ್ ಲಾಕಪ್ನಲ್ಲಿ ಹಾಕ್ತಾನೆ. ನಾನು ಹೇಳಿದ್ದೇನೆ, ಲಾಕಪ್ ಅಲ್ಲಿಂದ ಕಾಫಿ ಶಾಪಿಂದ ಲಾಕಪ್ಗೆ ಕರ್ಕೊಂಡು ಹೋಗಿದ್ದು ಎಷ್ಟೊತ್ತಿಗೆ? ಅದು 12 ಗಂಟೆ ಕಾಫಿ ಶಾಪಲ್ಲಿ ನೀವು ಇದ್ರಿ. ಅದು ಸರಿಸುಮಾರು 10:45-11 ಗಂಟೆಗೆ ನಾನು ಕಾಫಿ ಶಾಪ್ ಹೋಗಿರ್ಬೋದು. ನಾನು ಕಾಫಿ ಸಿಪ್ ಮಾಡ್ತಿರುವಾಗ ಇವರು ಬಂದು ನನ್ನ ಏಕಾಏಕಿ ಹೊಯ್ಸಳ ವಾಹನದಲ್ಲಿ ಹಾಕಿ, ನಾನು ರೆಸಿಸ್ಟ್ ಮಾಡಿದ್ರು, ನಾನು ಮೊಬೈಲ್ ಫೋನ್ ರೆಸಿಸ್ಟ್ ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ನನ್ನ ಮೇಲೆ ಅಲಿಗೇಷನ್ ಮಾಡಿದ್ರು, ಏನಂತಂದರೆ ನಾನು ಫೋಟೋ ತೆಗೆದಿನಂತ. ಐ ಅಲೌಡ್ ದ ಪ್ರೈವೇಟ್ ಪರ್ಸನ್ ಯಾರೇ ಇರಲಿ. ನಾನು ಅಂದ್ಕೊಂಡಿದ್ದೆ ಅವರ ಫ್ರೆಂಡು, ಅವರ ಬಾಯ್ ಫ್ರೆಂಡು ಇರ್ಬೋದು ಅಂತ ನಾನು ಆ ಥರ ಅಂದ್ಕೊಂಡಿದ್ದೆ. ಅದಕ್ಕೆ ಐ ಅಲೌಡ್ ಇಟ್ ಟು ಬಿ ಟೇಕನ್ ಮೊಬೈಲ್ ಫೋನ್, ಯಾಕಂದರೆ ವೆರಿಫೈ ಮಾಡ್ಕೊಳ್ಳಿ ಅಂತ. ಅವರಿಗೆ ಅವ್ರು ಯಾರೇ ಇರಲಿ, ಈಗ ಹೆಣ್ಮಕ್ಳ ಪರವಾಗಿ ದನಿ ಎತ್ತಿದ್ದಾರೆ. ಅದಕ್ಕೆ ನಾನು ಮೊಬೈಲ್ ಫೋನ್ ಬಗ್ಗೆ ರೆಸಿಸ್ಟ್ ಮಾಡಿಲ್ಲ, ಬಟ್ ಪರ್ಸ್ ಬಗ್ಗೆ ರೆಸಿಸ್ಟ್ ಮಾಡಿದೆ. ದಟ್ ಈಸ್ ಬಿಕಾಸ್ ಮೈ ಕ್ಯಾಶ್ ಈಸ್ ದೇರ್, ಮೈ ಕಾರ್ಡ್ಸ್ ಆರ್ ದೇರ್. ಅದನ್ನು ರೆಸಿಸ್ಟ್ ಮಾಡಿದೆ, ಅದನ್ನು ಕಿತ್ಕೊಂಡಿದ್ದಾನೆ ಮನುಷ್ಯ. ನಾನು ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಸಬ್ ಇನ್ಸ್ಪೆಕ್ಟರ್ಗೆ ಅವ್ರು ಇಮಿಡಿಯೇಟ್ಲಿ ಪೊಲೀಸ್ ಕರೀರ್ ಅಂದರೆ ಆಸ್ ಇಫ್ ದಟ್ ಫೆಲೋ ಇಸ್ ವೇಟಿಂಗ್ ಅಂತ ಟಕ್ಕಂತ ಒಳಗೆ ಬರೆದು ಬಿಡ್ತಾನೆ.
ಬಂದುಬಿಟ್ಟಿದ್ದು ಕೂಡಲೇ ನಾನು ಅವ್ರಿಗೆ ಹೇಳಿದೆ, ಪೊಲೀಸ್ ಬಂದು ನನಗೆ ಉಪಯೋಗ ಆಗುತ್ತೆ ಅಂತೇಳಿ ನಾನು ಹೇಳಿದೆ, ನನ್ನ ಪರ್ಸು ಮೊಬೈಲ್ ಅವ್ರ ಹತ್ರ ಇದೆ, ತೊಗೊಳ್ರಿ, ಅದು ಇನ್ವೆಸ್ಟಿಗೇಟ್ ಮಾಡಿ ನನ್ನ ಮೇಲೆ ಈ ಥರ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವ್ರು ಪರ್ಸು ನೋಡಿಬಿಟ್ಟು ನನ್ನ ID ಕಾರ್ಡ್ ನೋಡಿಬಿಟ್ಟು ಪೊಲೀಸ್ ಅಂತ ಗೊತ್ತಾದ ಮೇಲೆ ಈ ವಿಸ್ಪರ್ಸ್ ಇನ್ ಮೈ ಇಯರ್ ಅವ್ರು ನನ್ನ ಮೇಲೆ ಫೋಟೋ ತೆಗೆದ್ರಂತಾರೆ, ವೆರಿಫೈ ಮಾಡಿ ನೀವು ಅಂತ ನಾನು ಹೇಳಿದರೆ, ಅವ್ರು ಹೇಳ್ತಾರೆ ನಿಮ್ಮನ್ನು ಫೋಟೋ ತೆಗೆದಲ್ಲ 354 ಫಿಕ್ಸ್ ಮಾಡ್ತೀವಿ ಅಂತ. ನನಗೆ ಮುಂಚಿತವಾಗೇ ಒಂದು ಪ್ರೀ ಕನ್ಸೀವ್ಡ್ ಒಪಿನಿಯನ್, ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ, ಮಾಡ್ತಾ ಇದ್ದೀವಿ ಅಂತಾನೆ. ಸೊ ಪ್ಲೂರಲ್ ಯಾರೋ ಇನ್ವಾಲ್ವ್ ಆಗಿದೆ ಅಂದರೆ ನನಗೆ ಆಶ್ಚರ್ಯ ಅಂತ. ಇಮಿಡಿಯೇಟ್ಲಿ ಐ ವಾಸ್ ಬಂಡಲ್ಡ್ ಇನ್ ಟು ದಟ್ ವೈಸಲ, ಟೇಕ್ ಇನ್ ಟು ಲಾಕಪ್ಪು, ಸ್ಪೆಕ್ಸ್ ತೆಗೆದು ಬಿಡ್ತಾರೆ. ಸೊ ನನಗೆ ಅರ್ಥ ಆಗಲ್ಲ. ನಾನು ಹೇಳಿದ್ದೀನಿ ಆಯ್ತಪ್ಪ ಲಾಕಪ್ನಲ್ಲಿ ಹಾಕಿದ್ವಿ, ಪೊಲೀಸ್ ಅಂತ ಗೊತ್ತಾದ ಮೇಲೆ ಲಾಕಪ್ನಲ್ಲಿ ಹಾಕಿದ್ವಿ, ಈಗ PSR ಎಂಟ್ರಿ ಆದರೂ ಮಾಡಿ ಅಂತ. ಅಟ್ಲೀಸ್ಟ್ ನನಗೆ ಎವಿಡೆನ್ಸ್ ಆಗುತ್ತೆ ಲಾಕಪ್ನಲ್ಲಿ ತಂದಿದ್ದು. ಈಗ ನಾನೇ ಲಾಕಪ್ನಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, PSR ಎಂಟ್ರಿ ಇದೆ, ಅರೆಸ್ಟ್ ಮಾಡಿದ್ದೀರಿ, ನನಗೆ PSR ಎಂಟ್ರಿ ಆದರೂ ಮಾಡಿ, ಪರ್ಸನಲ್ ಸರ್ಚ್ ರಿಜಿಸ್ಟರ್ ಅಂತ. ಈಗ ನನ್ನ ಬಾಡಿನಲ್ಲಿ ಏನಿದೆಲ್ಲ ಚೆಕ್ ಮಾಡಬೇಕಾಗುತ್ತೆ, ಹೋಗುವಾಗ ಕೊಡಬೇಕಾಗುತ್ತೆ, ಅದು ಪ್ರೊಸೀಜರ್ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಮಾಡಿ ಅಂತ. ಇಲ್ಲ ಜ್ಯೂರಿಸ್ಡಿಕ್ಷನ್ ನಮ್ದಲ್ಲ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ದು, ನಿಮ್ಗೆ ಇಲ್ಲೇ ಪಾಠ ಕಲ್ಸೋಕೆ ಇಲ್ಲಿ ಹಾಕಿದ್ದೀವಿ. ಅರೆ ಆ್ಯಂಡ್ ಕಾನ್ಸ್ಟೇಬಲ್ಸ್ ವರ್ ದೇರ್. ಐ ರಿಯಲಿ ಡೋಂಟ್ ನೋ ವಾಟ್ ಪಾಠ ಇವನ್ ನನಗೆ ಕಲಿಸ್ತಾನೆ. ಈಗ ಆ ಒಂದು ಕಾಫಿ ಶಾಪು ವಿದಿನ್ ದಿ ಜುಡಿಷಿಯಲ್ ಆಫ್ ದಿ ಹೈಗ್ರೌಂಡ್ ಕಬ್ಬನ್ ಪಾರ್ಕ್ ಪೊಲೀಸ್ ಕಬ್ಬನ್ ಪಾರ್ಕ್. ಹೌದು. ಮತ್ತು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಪೊಲೀಸರಿಗೆ ಬಂದು ಆಸ್ಕ್ ಕಮಿಷನರ್. ನೌ ದ ಪಾಯಿಂಟ್ ಈಸ್, ಕಬ್ಬನ್ ಪಾರ್ಕ್ ಪೊಲೀಸ್ ನನಗೆ ಇನ್ನೊಂದು ಹೇಳಿದೆ, ಆಯಿತು ಆಮೇಲೆ ನಾನು ಒಂದು ಸಬ್ ಇನ್ಸ್ಪೆಕ್ಟರ್, ನಾನು ಅವ್ರಿಗೆ ನಾನು ದಬ್ಬಾಳಿಕೆ ಮಾಡಿದಾಗ ಹೇಳ್ತೀನಿ, ನೋಡಿ ಯು ಆರ್ ಎ ಜೂನಿಯರ್ ಪೊಲೀಸ್ ಆಫೀಸರ್, ಐ ಆಮ್ ಎ ಸೀನಿಯರ್ ಪೊಲೀಸ್ ಆಫೀಸರ್, ನೀವು ನನಗೆ ಲಾಕಪ್ನಲ್ಲಿ ಹಾಕಿದ್ರಿ, ಯು ವಿಲ್ ಬಿ ಇನ್ ಫೇಸ್ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಇದು ಸಾಮಾನ್ಯನಿಗೂ ನೀವು ಮಾಡಬಾರ್ದು. ಸೀನಿಯರ್ ಆಫೀಸರು, ಜೂನಿಯರ್ ಆಫೀಸರು, ಪೊಲೀಸ್, ಸಿಟಿಜನ್ಸ್ ಬರೋದಿಲ್ಲ. ವೆನ್ ನೀವು ಒಂದು ಕ್ರೈಮ್ ಅಂತ ಆಗಿದೆ ಅಲ್ಲ, ಒಂದು ಏನೋ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಇನ್ಸಿಡೆಂಟ್ ಆದಮೇಲೆ ಯು ಆರ್ ದಿ ಈಕ್ವಲ್ ಸೇಮ್ ಒಂದು ಕಾನೂನು. ನಾನು ಒಪ್ತೀನಿ, ಖಂಡಿತ ಒಪ್ತೀನಿ. ಬಟ್ ಏನಾಗಿದೆ, ಒಬ್ಬ ಪೊಲೀಸ್ ಆಫೀಸರ್ ಆಗಲಿ, ಸಾರ್ವಜನಿಕ ಆಗಲಿ, ನೀವು FIR ಆದಮೇಲೆ ಲಾಕಪ್ನಲ್ಲಿ ಹಾಕಬೇಕು. ನನ್ನ ಪ್ರಾಪರ್ಟಿ ಕಿತ್ತುಕೊಂಡಿದ್ದ ರಾಬರಿ ಆಗಿದೆ ಅಂದಾಗ ನನ್ನ ಪ್ರಾಪರ್ಟಿ ನನಗೆ ರಿಸ್ಟೋರ್ ಮಾಡಬೇಕು. ನಾನು IPS ಇರಲಿ, ಸಾರ್ವಜನಿಕ ಇರಲಿ, ನನಗೆ ಸಮಸ್ಯೆ ಏನಾಗಿದೆ, ಸಾರ್ವಜನಿಕರಿಗೆ ಸಿಕ್ಕುವಂಥ ನ್ಯಾಯನೂ ನನಗೆ ಸಿಕ್ಕಿಲ್ಲ. ದಟ್ ಈಸ್ ಮೈ ಪಾಯಿಂಟ್. ಅಂದರೆ ಸಾರ್ವಜನಿಕ ಸಿಗ್ತಾ ಇಲ್ಲ ಅಂತ ಆಗುತ್ತೆ. ಈಗ ಅವರಿಗೆ ಸಿಕ್ಕಿದೆ, ನನಗೆ ಉಲ್ಟಾ ಸೀನಿಯರ್ ಆಫೀಸರ್ ಅಂತ ಗೊತ್ತಾದ ಮೇಲೂ FIR ಇಲ್ಲದೆ PSR ಎಂಟ್ರಿ ಮಾಡದೆ ಲಾಕಪ್ನಲ್ಲಿ ಹಾಕ್ತಾನೆ. ಅದೆಲ್ಲ ಬಿಟ್ಬಿಡಿ, ನಾನು ಇದು ಸ್ಪೆಕ್ಸ್ ತೆಗಿತಾನೆ. ಅವ್ರಿಗೇನು ತಿಳ್ಕೊಂಡಿದ್ದಾರೆ ಜಾಸ್ತಿ ಪವರ್ ಇರ್ಬೋದು ಅಂತ. ನನಗೇನು ಜಾಸ್ತಿ ಪವರ್ ಇಲ್ಲ, ಸ್ವಲ್ಪ ಕಾಣ್ತಾ ಇದೆ ನನಗೆ. ಸೊ ನಾನು ಅವ್ರಿಗೆ ಹೇಳಿದ್ದೀನಿ, ನಾನು ಇದನ್ನು ಹೇಳಿದ್ದೀನಿ, ನಿಮ್ಮ ಹೇಳಿದ ಪಾಯಿಂಟು, ನೀವು ಸಾರ್ವಜನಿಕರಿಗೂ ಹೀಗೆ ಮಾಡೋಕ್ಕಾಗೋದಿಲ್ಲ, ಅಂಥದ್ದು ನೀವು ನನಗೆ ಮಾಡ್ತಾ ಇದ್ದೀರಿ. ಸೊ ಯು ವಿಲ್ ಫೇಸ್ ಕಾನ್ಸಿಕ್ವೆನ್ಸಸ್ ಅಂತ ನಾನು ಅವ್ರಿಗೆ ಹೇಳಿದೆ. ದೆನ್ ಏನೋ ಥಿಂಕ್ ಮಾಡಿದ್ದಾನೆ. ಹಿ ವೆಂಟ್ ಬ್ಯಾಕ್. Another sub-inspector came, who appears to be sober. I don't know his name, but I told him. ಫಸ್ಟ್ ಬಂದಿದ್ದ ಸಬ್ ಇನ್ಸ್ಪೆಕ್ಟರ್ ಬೇರೆ, ಸೆಕೆಂಡ್ ಮತ್ತೆ ಫಸ್ಟ್ ಬಂದಿದ್ದವರು ಅವರ ಹೆಸರು ಕಾನ್ಸ್ಟೇಬಲ್ ಕೇಳಿದೆ, ರವಿ MS ಅಂತ ಹೇಳಿದರು. ಫಸ್ಟ್ ನನ್ನ ಲಾಕಪ್ನಲ್ಲಿ ಹಾಕಿದ್ದು. ಸೆಕೆಂಡ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಬಂದಾಗ ನಾನು ಹೇಳಿದ್ದೀನಿ ಅವರಿಗೆ, ನೋಡಪ್ಪ ಈಗ ನನ್ನ ಮೇಲೆ ಆರೋಪ ವಿಚಾರಣೆ ಮಾಡಿ, ಅದೇ ನಾನು ಲಾಕಪ್ನಲ್ಲಿ ಹಾಕಿದ್ದೇನು ತಪ್ಪಿಲ್ಲ, ನಾನು ಎಂಟ್ರಿ ಮಾಡಿ ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡಿ. ಬಟ್ ಈಗ ನನ್ನ ಪ್ರಾಬ್ಲಮ್ ಏನಂತಂದರೆ, ಅಲ್ಲಿ ನಾನು ದುಡ್ಡು ಕಟ್ಟಿಲ್ಲ, ಕಾಫಿ ಆರ್ಡರ್ ಮಾಡಿದ್ದೀನಿ, ಮ್ಯಾಗಝಿನ್ ತೊಗೊಂಡಿದ್ದೀನಿ, ಅದು ಪೇ ಮಾಡದೆ ಹೋದರೆ ಸೆಕೆಂಡ್ ಆರೋಪ ಆಗಿಬಿಡ್ತದೆ ನನಗೆ. ಶಾಪ್ನವ್ರು ನನ್ನ ಮೇಲೆ ಕೇಸ್ ಹಾಕ್ತಾರೆ. ನನ್ನ ಪರ್ಸು ಕಿತ್ಕೊಂಡಿದ್ದಾರೆ, ಆ ಮನುಷ್ಯ ಪ್ರೈವೇಟ್ ಮನುಷ್ಯ, ಇದು ಮನುಷ್ಯ. ಈ ಸಬ್ ಇನ್ಸ್ಪೆಕ್ಟರ್ ಅವೆರಡು ಅವರಿಗೆ ಕೊಟ್ಟುಬಿಟ್ಟಿದ್ದಾನೆ. ನನಗೆ ಎರಡರಲ್ಲಿ ಅಟ್ಲೀಸ್ಟ್ ಮೊಬೈಲ್ ಫೋನ್ ಇನ್ವೆಸ್ಟಿಗೇಷನ್ಗೆ ಇಟ್ಕೊಂಡು ಪರ್ಸ್ ಆದರೂ ವಾಪಸ್ ಕೊಡಿ ಅಂತ ಹೇಳಿದ್ದೀನಿ ನಾನು. ದಟ್ ಸಬ್ ಇನ್ಸ್ಪೆಕ್ಟರ್ ಇಸ್ ಅ ಗುಡ್ ಫೆಲೋ. ಫಸ್ಟ್ ಅವರ ರವಿ ಸಬ್ ಇನ್ಸ್ಪೆಕ್ಟರ್ ಪಕ್ಕದಲ್ಲಿ ಒಬ್ಬ ಕಾನ್ಸ್ಟೇಬಲ್ ಬಂದವನು, ಇಲ್ಲ ನಾವು ಕಟ್ಟಿಬಿಡ್ತೀವಿ ನಿಮ್ಮ ದುಡ್ಡು ಅಂತ. ನಾನು ಹೇಳಿದೆ, ನಾನು ಕುಡಿದ ಕಾಫಿಗೆ ನೀವೇ ಯಾಕೆ ಕಟ್ಟಬೇಕು, ನನ್ನ ದುಡ್ಡು ನಾನೇ ಕಟ್ತೀನಿ ಅಂತ ಒತ್ತಾಯ ಮಾಡಿದೆ. ಸ್ವಲ್ಪ ಆಫ್ಟರ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ ನನಗೆ ಪರ್ಸ್ ತಂದು ಕೊಟ್ಟರು. ಚೆಕ್ ಮಾಡ್ಕೊಂಡಿದ್ದೆ, ದುಡ್ಡಿತ್ತು, ಕಾರ್ಡ್ಸ್ ಇತ್ತು. ದೆನ್ ಐ ವಾಂಟೆಡ್ ಸಬ್ ಇನ್ಸ್ಪೆಕ್ಟರ್, ಈಗ ನೋಡಿ ನನ್ನ ಮೇಲೆ ಕೇಸ್ ಇದ್ದರೆ FIR ರಿಜಿಸ್ಟರ್ ಇದ್ದರೆ ಮಾಡಿ, ನಾನು PSR ಹಾಕಿ ಎಂಟ್ರಿ ಒಳಗಡೆ ಕೂಡಿಸಪ್ಪ, ಕೇಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಾನು ಹೋಗಿಬಿಟ್ಟು ಅಲ್ಲಿ ಪೇ ಮಾಡ್ತೀನಿ ಅಂತ. ದೆನ್ ದಟ್ ಸಬ್ ಇನ್ಸ್ಪೆಕ್ಟರ್ ಅಗ್ರೀಡ್. ಹಿ ಟುಕ್ ಮಿ ಟು ದ ಸೇಮ್ ಕಾಫಿ ಶಾಪ್. ದಟ್ ಲೇಡೀಸ್ ಅದು ವರ್ಕರ್ಸ್ ಇದ್ದಾರೆ, ನಾನು ಏನು ಹಾಫ್ ಕುಡಿದಿದ್ದೆ ಅದನ್ನು ತಂದು ಕೊಟ್ಟಿದ್ದಾರೆ ನನಗೆ. ನಾನು ಹೇಳಿದ್ದೀನಿ ತನಗಾಗಿಬಿಟ್ಟಿದ್ದಮ್ಮ, ಇನ್ನೊಂದು ಕೊಡಿ ಅಂತ. ಎನರ್ಜಿನೇ ಇಲ್ಲ ನನಗೆ, ಬಿಕಾಸ್ ಬ್ರೇಕ್ಫಾಸ್ಟೇ ಮಾಡಿಲ್ಲ ನಾನು ಬೆಳಗ್ಗೆ. ಆ್ಯಂಡ್ 9 ಗಂಟೆಗೆ ಕಾಫಿನೂ ಕುಡಿಯೋಕ್ಕಾಗಿಲ್ಲ, ಫುಲ್ಲು ಅರ್ಧನೇ ಕುಡಿದಿದ್ದೀನಿ ನಾನು. ಮತ್ತು ನೀವು ಆ ಕಾಫಿ ಶಾಪ್ ಎಂಟ್ರ್ ಆಗಿ ಕಾಫಿ ಕುಡಿ ಎಷ್ಟು ನಿಮಿಷಕ್ಕೆ ಒಳಗಡೆ ಈ ಇನ್ಸಿಡೆಂಟ್ ಅಂತ ಅದೇ ಅಲ್ಲ, ನಾನು ಪೇಮೆಂಟ್ ಮಾಡೋಕ್ಕೆ ಹೋದೆ, ಸ್ವೈಪ್ ಮಾಡಿ ಪೇಮೆಂಟ್ ಆಗ್ತಾ ಸತ್ ಅವ್ರು ಕಾಫಿ ಕುಡಿ ಅಂತ ಅವ್ರು ಕಾಫಿ ಇಟ್ಟಿದ್ರು, ಬಿಸಿ ಕಾಫಿ ನಾನು ಸಿಪ್ ಮಾಡ್ತಾ ಇದ್ದೆ, 3-4 ಸಿಪ್ ಮಾಡಿದ್ದೀನಿ ಅಷ್ಟೇ. ಅಷ್ಟೊತ್ತಿಗೆ ಈ ಮನುಷ್ಯ ಅವ್ರಿಗೆ ಇನ್ಸ್ಟಿಗೇಟ್ ಮಾಡ್ತಾನೆ. ಈ ಟ್ಯಾಕ್ಸ್ ದಟ್ ಮೀನ್ಸ್ ದೇ ವರ್ ವೇಟಿಂಗ್ ಫಾರ್ ಮೀ ಟು ಎಂಟರ್. ದಟ್ ಈಸ್ ಸಮಥಿಂಗ್ ನನಗೆ ಯಾವಾಗ ಅರ್ಥ ಆಗಿದೆ, ವೆಲ್ ಪ್ಲಾನ್ಡ್. ಅದು ನನಗೆ ಇನ್ನೊಂದು ಏನಂತಂದ್ರೆ, ನಮ್ಮ ಮೆಡಿನೋವನ್ನಲ್ಲಿ ನಾನೇನು ಟೆಸ್ಟ್ಗಳು ಮಾಡಿಸ್ಕೊಂಡಿದ್ದೀನಿ, ಏನು ಟೆಸ್ಟ್ ಉಳಿದಿದೆ, ಸಮ್ ಆಫ್ ದ ಇನ್ಫಾರ್ಮೇಷನ್ ವಾಸ್ ವೆರಿ ಮೆಟಿಕ್ಯುಲಸ್ಲಿ ಕಲೆಕ್ಟೆಡ್, ಆ್ಯಂಡ್ ಮೋರ್ ಓವರ್ ನೀವು ಹೇಳಿದ್ರಿ, ನೀವು ಯಾರು ರೆಸಿಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ, ನನ್ನ ವೆಹಿಕಲ್ ಅಲ್ಲಿ MSIL ಬಿಲ್ಡಿಂಗ್ನಲ್ಲಿ ನಡ್ಕೊಂಡು ಬಂದಿದೆ. ಮೀನ್ಸ್ ಅಂದರೆ ನೀವೇನೋ ಹೊಡಿಬೇಕಂತಲ್ಲ,
ಒಂದು ತಳ್ಬೋದಿತ್ತಲ್ಲ ನೀನು ನನ್ನ ಮೊಬೈಲ್ ನಾನು ಏನು ಮಾಡಿಲ್ಲ ಅಂತ ನಾನು ಹೊಡಿತೀನಪ್ಪ, ನಾನು ಕಪಾಳ ಹೊಡಿತೀನಿ ನಾನು. ರೆಸಿಸ್ಟ್ ಮಾಡಿಲ್ಲ, ಯಾಕಂದ್ರೆ ನಾನು ಫೋಟೋ ತೆಗಿದ್ದೀನಿ ಅಂತ ಹೇಳಿದ್ದಾರೆ. ಮೊಬೈಲ್ ರೆಸಿಸ್ಟ್ ಸರ್ ಯಾವನೋ ಬಟ್ ಇದು ರೆಸಿಸ್ಟ್ ಪರ್ಸನ್ ಬಂದು ನನ್ನ ಬಗ್ಗೆ ನೀವು ಆ ಹುಡುಗಿನ ಮುಟ್ಟಿದ್ಯಾ, ಹುಡುಗಿನ ನೀನು ಕೆಟ್ಟದಾಗ ನೋಡ್ತಾ ಇದೆಯಾ, ನೀನು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದೆ, ನೀನು ಫೋಟೋ ತೆಗಿತೀಯ ಅದಂತ ಅಂದ ತಕ್ಷಣ ನಾನು ಏನು ತಪ್ಪು ಮಾಡಿಲ್ಲ ಅಂತ ನಾನು ಹೊಡಿತೀನಿ ಕಪ್ಪಾಳಿಗೆ. ನಾನು ಹೊಡಿತೀನಿ, ಫೋನ್ ಕೊಟ್ಟು ವೆರಿಫೈ ಮಾಡ್ಕೋಬೇಕಂತ ಹೇಳ್ಬೇಕು ಅಷ್ಟೇ. ನೀವು ವೆರಿಫೈ ಮಾಡಿಕೊಟ್ಟಿದ್ದ ನಾನು ಕೊಟ್ಟಿದ್ದು, ಬಟ್ ಪರ್ಸು ಕೊಟ್ಟಿಲ್ಲ. ನಾನು ಪರ್ಸು ಕೊಟ್ಟಿಲ್ಲ, ಪರ್ಸು ಕೊಟ್ಟು ಬಟ್ ಒಂದೇನಾಗತ್ತೆ ಅಂದ್ರೆ ಆ ಟೈಮಲ್ಲಿ ವೆನ್ ಐ ಆಮ್ ಗಿಲ್ಟಿ, ಐ ವಾಸ್ ಗಿಲ್ಟಿ, ನಾನು ಒಮ್ಮಿಗೆ ತಕ್ಷಣಕ್ಕೆ ಒಂದ್ಸಲ ಒಂದು ಫಿಯರ್ ಬಂದ್ಬಿಡುತ್ತೆ. ಅಲ್ಲ, ನಾನು ಫಿಯರ್ ಅಲ್ಲ, ಅಮ್ಮನ ಅಚಾನಕ್ ಬಂದಿದ್ದಾನೆ ಫೋನು, ಈ ಫೋರ್ಸ್ಫುಲಿ ಟುಕ್ ಇಟ್. ನಾನೇನು ಅವ್ರಿಗೆ ವಾಲಂಟಿಯರ್ ಆಗಿ ಕೊಟ್ಟಿಲ್ಲ, ಈ ಫೋರ್ಸ್ಫುಲಿ ಟುಕ್ ಇಟ್. ಬಟ್ ನೀವು ರಿಜಿಸ್ಟರ್ ಮಾಡಬಹುದು. ಅದನ್ನು ಜಾಸ್ತಿ ನಾನು ಜಾಸ್ತಿ ಅಲ್ಲ, ಏನಾಗಿದೆ, ಈಸ್ ಮೇಕಿಂಗ್ ಅಲಿಗೇಷನ್. ಸೊ ನಾನಂತೂ ವಾಲಂಟಿಯರ್ ಆಗಿ ಕೊಟ್ಟಿಲ್ಲ, ಅವರು ಕಸಿದುಕೊಂಡಿದ್ದಾರೆ, ನಾನು ಅದಕ್ಕೆ ರೆಸಿಸ್ಟ್ ಮಾಡಿ ಕೊಟ್ಟಿದ್ದೀನಿ ನಾನು ಅಷ್ಟೇ ಹೊರತು ಅಬ್ಜೆಕ್ಟ್ ಮಾಡಿಲ್ಲ. ಸಪೋಸ್ ನಾನು ಒಂದು ವೇಳೆ ನೀವು ಆ ವ್ಯಕ್ತಿ ಮೂರನೇ ವ್ಯಕ್ತಿ ನಿಮ್ಮ ಮೊಬೈಲ್ ಅನ್ನು ತಗೊಂಡಿದ್ದಾರೆ, ಬಲವಂತವಾಗಿ ತಗೊಂಡಿದ್ದಾರೆ, ಪ್ರೆಷರ್ ಮಾಡಿ ತಗೊಂಡಿದ್ದಾರೆ ಅಂದ್ರೆ ನೀವು ವಿದಿನ್ 2 minutes ವಾಪಸ್ ತಗೋಬೋದಿತ್ತಲ್ಲ. ಅಲ್ಲ, ನಾನೇನಾಗಿದೆ, ಹೆಣ್ಮಕ್ಳಲ್ಲಿದ್ದಾರೆ, ಅವರು ಅನ್ಹ್ಯಾಪಿ ಆಗಿದ್ದಾರೆ, ಲೆಟ್ ದಮ್ ವೆರಿಫೈ ಅಂತ. ಬಟ್ ಪರ್ಸನ್ ಮಾತ್ರ ನಿಮ್ಮ ಸೈಕಲ್ ನಿಮ್ಮ ಇಂಟ್ರೆಸ್ಟ್ ಅಲ್ಲಿ ಮಾತಾಡೋದಾದ್ರೆ ನೀವೊಂದು ಅರ್ಧ ಗಂಟೆ ಅವ್ರ ಹತ್ರ ಮೊಬೈಲ್ ಇದ್ರೆ ಅವ್ರು ಇನ್ನೂ ಬೇರೆ ಬೇರೆ ಫೋಟೋ ತೆಗಿಬಹುದಪ್ಪ, ಬೇರೆ ಗೊತ್ತಿರೋದಲ್ಲ ಫೋಟೋ. ನಾನು ಅದಕ್ಕೆ ಸಬ್ ಇನ್ಸ್ಪೆಕ್ಟರ್ ಅವರು ಆ ಸಬ್ ಇನ್ಸ್ಪೆಕ್ಟರ್ ಕೂಡಲೇ ಬಂದಿದ್ದರಿಂದ, ಬಿಕಾಸ್ ಇವರು ಇಮಿಡಿಯೇಟ್ ಕರೆದ್ರು ಸಬ್ ಇನ್ಸ್ಪೆಕ್ಟರ್ಗೆ, ಪೊಲೀಸಿಗೆ ಕರೆದು ಸಬ್ ಇನ್ಸ್ಪೆಕ್ಟರ್ ಬಂದುಬಿಟ್ಟ. ನಾನೇನು ಮಾಡಿದ್ದೀನಿ, ನಾನು ಈವನ್ ಶಕ್ತಿ ಮಾಡ್ಕೊಂಡು ಅವ್ರ ಕಡೆ ಕಿತ್ಕೊಳ್ಳುವಂಥ ಕೆಪಾಸಿಟಿ ನನಗೆ ಇತ್ತು. ನಾನು ಟ್ರೈನ್ಡ್ ಪೊಲೀಸ್ ಆಫೀಸರ್, ಅದರಲ್ಲಿ ಅನುಮಾನ ಇಲ್ಲ. ಬಟ್ ಆದರೆ ನಾನು ಅನಿಸುತ್ತೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನೀವು ತೊಗೊಳ್ಳಿ ಅಪ್ಪ ಅಂತ. ಅವ ಫೋನ್ ಅಂತೂ ಅವನು ಟಚ್ ಮಾಡಿಲ್ಲ, ಅವ್ರ ಕೈ ಇಟ್ಟಿದ್ರು. ID ಕಾರ್ಡ್ ನೋಡಿದ ಮೇಲೆ ಐ ಥಾಟ್ ದಟ್ ಎಟ್ ಲೀಸ್ಟ್ ಹಿ ವಿಲ್ ಟೇಕ್ ಲಾ ಇನ್ ಟು ಹಿಸ್ ಅಂದರೆ ಕಸ್ಟಡಿ ಆಫ್ ದ ಫೋನ್ ಆ್ಯಂಡ್ ಪರ್ಸ್ ತೊಗೊಳ್ತೀನಿ ಅಂತ ಅಂದ್ಕೊಂಡಿದ್ದಾನೆ. ಬಟ್ ಇನ್ಸ್ಟೆಡ್ ಹಿ ಟೋಲ್ಡ್ ಮೀ, ನಾನು ID ಕಾರ್ಡ್ ನೋಡಿಬಿಟ್ಟು ಆ ಫೋಟೋ ತೆಗೆದ್ರಂತ ಆರೋಪ ಇದೆಯಪ್ಪ ನನ್ನ ಮೇಲೆ, ನೋಡಿ ಅವರು ತೊಗೊಂಡು ಅಂತ ಹೇಳಿದ್ರೆ, ಈ ವಿಸ್ಪರ್ಸ್ ನಿಮಗೆ ಫೋಟೋ ಅಲ್ಲ 354 ಹಾಕ್ಸ್ತಾ ಇದ್ದೀವಿ ಅಂತ ಹೇಳಿ ನನ್ನ ಔಷಧನಲ್ಲಿ ಹಾಕಿ ಲಾಕಪ್ನಲ್ಲಿ ತೊಗೊಂಡು ಹೋಗ್ತಾರೆ. ಆಮೇಲೆ ಸಬ್ ಇನ್ಸ್ಪೆಕ್ಟರ್ ತಂದು ನೆಕ್ಸ್ಟ್ ಟೈಮ್ ನಾನು ಕಾಫಿ ಕುಡಿದು ಬಿಲ್ ಕಟ್ಟಿದ ಮೇಲೆ ಇನ್ನೊಂದು ಕಾಫಿ ಆರ್ಡರ್ ಮಾಡಿದ್ವಿ, ಬಿಕಾಸ್ ಐ ವಾಸ್ ಸೋ ವೀಕ್. ಇನ್ನೊಂದು ಕಾಫಿ ಕುಡಿದ ಮೇಲೆ ಆ ಸಬ್ ಇನ್ಸ್ಪೆಕ್ಟರ್ ವೇಟೆಡ್ ಔಟ್ಸೈಡ್. ವೆನ್ ಐ ಕಮ್ ಔಟ್ ಆಫ್ಟರ್ ಹ್ಯಾವಿಂಗ್ ಕಾಫಿ, ದಟ್ ಸೆಕೆಂಡ್ ಸಬ್ ಇನ್ಸ್ಪೆಕ್ಟರ್ ಮಿಸ್ಸಿಂಗ್. ನೌ ಐ ಆಮ್ ಫ್ರೀ ಮ್ಯಾನ್. ವಿಶೇಷ ನೋಡಿ, 354 ಇಲ್ಲ, ಸೆಕೆಂಡ್ FIR ಇಲ್ಲದೆ ನನ್ನ ಲಾಕಪ್ ತೊಗೊಂಡು ಹೋಗಿದ್ದಾರೆ. ಮತ್ತು ನಾನು ಸೆಕೆಂಡ್ ಟೈಮ್ ಕಾಫಿ ಕುಡಿದು ಪೇ ಮಾಡಿಬಿಟ್ಟು ವಾಪಸ್ ಹೋದಾಗ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಯಾರೂ ಇಲ್ಲ, ನೋ ಬಡಿ ಈಸ್ ದರ್, ಐ ಆಮ್ ಸೆಟ್ ಫ್ರೀ. ನೆಕ್ಸ್ಟ್ ಡೇ ಬೆಂಗಳೂರು ಮಿರರಲ್ಲಿ ಬರ್ತದೆ, ನಾನು ಕಮಿಷನರ್ಗೆ ಫೋನ್ ಮಾಡಿದ್ದರಿಂದ ಫಸ್ಟ್ ಐ ವಾಸ್ ಬೀಟನ್ ಅಪ್ ಇನ್ ಇದರಲ್ಲಿ ಕಾಫಿ ಶಾಪ್ನಲ್ಲಿ, ಐ ವಾಸ್ ಸ್ಲಾಪ್ಡ್ ಬೈ ಲೇಡೀಸ್ ಅಂತ. ಸೆಕೆಂಡ್ ಥಿಂಗ್ ಈಸ್ ಐ ವಾಸ್ ಬ್ಯಾಶ್ಡ್ ಅಪ್ ಇನ್ ಪೊಲೀಸ್ ಸ್ಟೇಷನ್ ಅಂತ. ದೆನ್ ಐ ಗೇವ್ ಎ ಕಾಲ್ ಟು ಕಮಿಷನರ್ ಆ್ಯಂಡ್ ಕಮಿಷನರ್ ರಿಲೀಸ್ಡ್ ಮೀ ಇಮಿಡಿಯೇಟ್ಲಿ ಅಂತ. ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದ್ರಿ ಅಂತಲ್ಲಿ. ಹಾಂ, ನಾನು ಕಮಿಷನರ್ಗೆ ಮಾತಾಡೇ ಇಲ್ಲ. ಬಟ್ ನೀವು ಆ ಟೈಮಲ್ಲಿ ನೀವು ಯಾರಿಗೆ ಮಾತಾಡಿದ್ರೆ, DCP ರವಿಕಾಂತ್ ಗೌಡ ಮಾತಾಡಿದ್ರೆ? ನಾನು ರವಿಕಾಂತ್ ಗೌಡಗೂ ಮಾತಾಡಿಲ್ಲ, ಏನು ಮಾಡಿಲ್ಲ. ನನಗೆ ಐ ವಾಸ್ ಸೆಟ್ ಫ್ರೀ ಆನ್ ದ ರೋಡ್. ನಾನು ಕಾಫಿ ಶಾಪ್ ಹೊರಗಡೆ ಬಂದು ಕೂಡಲೇ ನೋ ಬಡಿ ಈಸ್ ದೇರ್, ಐ ಥಾಟ್ ಸಬ್ ಇನ್ಸ್ಪೆಕ್ಟರ್ ವಿಲ್ ಬಿ ವೇಟಿಂಗ್ ಮೀ ಟು ಟೇಕ್ ಬ್ಯಾಕ್ ಟು ಪೊಲೀಸ್ ಸ್ಟೇಷನ್ ಅಂತ. ಬಿಕಾಸ್ ಮೈ ಥಿಂಗ್ ಈಸ್, ದೇ ಸೆಡ್ ಯುವರ್ ಫೋನ್ ಹ್ಯಾಸ್ ಗಾನ್, ಪರ್ಸ್ ಬಂದಿದೆ, ಫೋನ್ ಹ್ಯಾಸ್ ಗಾನ್ ಟು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಂತ ನನಗೆ ಹೇಳಿದರು. ನಾನೇನು ಮಾಡಬೇಕೀಗ, ಐ ಟು ಗೋ ಟು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್. ನಾನು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಅಲ್ಲಿ ಒಬ್ಬ ಭರತ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದರು. ನೋಡಪ್ಪ, ನನ್ನ ಪರ್ಸ್ ಅಂತೂ ಸಿಕ್ಕಿದೆ ನನಗೆ, ಬಟ್ ಇದು ನನ್ನ ಮೊಬೈಲ್ ಫೋನ್ ಸಿಕ್ಕಿಲ್ಲ. ಮೊಬೈಲ್ ಫೋನು ನಿಮಗೆ ಕಳಿಸಿದೀವಿ ಅಂತಾರೆ, ಜೂರಿಡಿಕ್ಷನ್ ನಿಮ್ಮದು. ದಟ್ ಮ್ಯಾನ್ ಅಪೇರ್ಸ್ ಟು ಬಿ ಗುಡ್ ಮ್ಯಾನ್, ಜೆಂಟಲ್ ಮ್ಯಾನ್ ಭರತ್. ಅವ್ರು ಹೇಳಿದರು, ಸರ್ ನನಗೇನು ಬಂದಿಲ್ಲ ಸರ್, ಯು ಚೆಕಪ್ ವಿತ್ ಯುವರ್ ಅದರ್ ಸ್ಟಾಫ್ ಅಂತ. ಯಾರೂ ಬಂದಿಲ್ಲ ಸರ್ ಅಂತ ಹೇಳ್ತಾರೆ. ದೆನ್ ಯಾರು ಹೇಳಿದ್ದಾರೆ ಸರ್ ನಿಮಗೆ ಅಂದರೆ, ನಾನು ರವಿ MS ಅಂತ ಒಬ್ಬರು ಹೈಗ್ರೌಂಡ್ ಪೊಲೀಸ್, ಈ ಗೇವ್ ಎ ಕಾಲ್ ಟು ರವಿ MS ಫೋನ್ ಮಾಡಿದ್ದಾರೆ. ರವಿ MS ಫೋನ್ ಎತ್ತು, ಥಾರ್ ಈಸ್ ನಾಟ್ ಲಿಫ್ಟಿಂಗ್ ದ ಫೋನ್ ಅಂತ. ನಾನೇನು ಮಾಡಲಿ? ದೆನ್ ಐ ಹ್ಯಾವ್ ನೋ ಚಾಯ್ಸ್, ಬಟ್ ಐ ವೆಂಟ್ ಟು ಮೈ ಆಫೀಸ್, DG ಆಫೀಸ್. DG ಕಾಲ್ಡ್ ಮಿ ಬೈ ದಟ್ ಟೈಮ್ DGಗೆಲ್ಲ ಗೊತ್ತಾಗಿದೆ. ಲಾಕಪ್ಪಲ್ಲಿ ಇದ್ದಾಗ ಫೋನ್ ಆಮೇಲೆ ಹೊರಗೆ ಬಂದು ಮಾಡಿದ್ರೆ ಅವರಿಗೆ ರವಿಕಾಂತ್ ಗೌಡ್ರಿಗೆ ಮಾಡಿಲ್ಲ. ನಾನು ರವಿಕಾಂತ್ ಗೌಡಕ್ಕೆ ಆಮೇಲೆ ಏನು ಮಾಡಿದ್ದೆ, ನಾನು ಈ DG ಕರೆದಕ್ಕಿಂತ ಮುಂಚೆ ಅಲ್ಲಿ ಹೋದ ಮೇಲೆ ಸರಿ ಇನ್ನೊಂದು ಪಾಯಿಂಟ್ ಇದು ಸ್ವಲ್ಪ ನಾನು ಹೇಳ್ತೀನಿ. ಕಬ್ಬನ್ ಪಾರ್ಕ್ ಪೊಲೀಸ್ ಬರ್ತಿಂಗ್ ಹೇಳಿದ ಮೇಲೆ ನಾನು ಮತ್ತೆ ಹೋಗಿದೆ. ಸೆಕೆಂಡ್ ಟೈಮ್ ಐ ವಿಸಿಟೆಡ್ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್. ಆವಾಗ ರವಿಕಾಂತ್ ಗೌಡ ವಾಸ್ ದೇರ್. ರವಿಕಾಂತ್ ಗೌಡ ಇದ್ದರೆ ನಾನು ಹೇಳಿದ್ದೀನಿ, ನೋಡಪ್ಪ ನಾನು ಪರ್ಸು ಕೊಟ್ಟಿದ್ದಾರೆ, ಮೊಬೈಲ್ ಫೋನ್ ಕೊಟ್ಟಿಲ್ಲ ಅಲ್ಲಿ ಕಬ್ಬನ್ ಪಾರ್ಕ್ ಅಂತ. ಅವರು ಭರತ್ ಹೇಳ್ತಾರೆ ಬಂದಿಲ್ಲಂತೆ. ನಾವು ಇವರು ಸಬ್ ಇನ್ಸ್ಪೆಕ್ಟರ್ ನನಗೆ ಯಾರು ಲಾಕಪ್ಪಲ್ಲಿ ಹಾಕಿದ್ದಾರೆ ಅವರಿಗೆ ನಾನು ಮೊಬೈಲ್ ಫೋನ್ ಪರ್ಸ್ ತಗೋ ಅಂತ ಹೇಳಿದ್ದೀನಿ. ಪರ್ಸ್ ಬಂದಿದೆ, ಮೊಬೈಲ್ ಫೋನ್ ಮಾತ್ರ ಐ ವಾಂಟ್ ಯು DCP ನೀವು ಬಂದಿದ್ರೆ ಯು ಕೀಪ್ ಇನ್ ಯುವರ್ ಕಸ್ಟಡಿ, ಬಿಕಾಸ್ ಐ ಡೋಂಟ್ ವಾಂಟ್ ಎನಿಬಡಿ ಟು ಮೆಡಲ್ ವಿತ್ ಇಟ್. ಸಬ್ ಇನ್ಸ್ಪೆಕ್ಟರ್ ಅಂತೂ ತೊಗೊಂಡಿಲ್ಲ, ನೀವಾದರೂ ತೊಗೊಳ್ಳಿ ಅಂತ. ನನ್ನ ಹತ್ರ ಇಲ್ಲ ಅಂತ ರವಿಕಾಂತ್ ಗೌಡ ಹೇಳ್ತಾರೆ. ಮತ್ತು ಎಲ್ಲಿದೆ ನನ್ನ ಮೊಬೈಲ್ ಫೋನ್ ಅಂತ ನಾನು ಹೇಳಿದ್ದೀನಿ. ಎಲ್ಲಿದೆ ಅಂದರೆ ಅದು ಪ್ರೈವೇಟ್ ಪೀಪಲ್ ಹತ್ರ ಇದೆ, ಎಲ್ಲಿದ್ದಾರೆ ಅವರು ಅಂದರೆ ಗೊತ್ತಿಲ್ಲ ಅಂತಾರೆ. ಸೊ ಈಗಲೂ ಮೊಬೈಲ್ ನಿಮ್ಮ ಕೈ ಬಂದಿಲ್ಲ? ಇನ್ನೂ ನನಗೆ ಬಂದಿಲ್ಲ, ವಿಶೇಷ ಕೈಯಲ್ಲೂ ಇಲ್ಲ ಅದು. ನಾನು ಬಂದಿಲ್ಲ. ಇವು ನೆಕ್ಸ್ಟ್ ಹೇಳ್ತೀನಿ ನಾನು. ದೆನ್ DG ಕರೆದ್ರು. ನಾನು DG ಕರೆದಾಗ ಈ ಥರ ಸಮ್ ಇನ್ಸಿಡೆಂಟ್ ಹ್ಯಾಪೆಂಡ್ ಇನ್ ಕಾಫಿ ಶಾಪ್ ಅಂತ DG ಕರೆದ್ರು. ಹೌದಂತ ನಾನು ನಿಮ್ಗೆ ಹೇಳಿದ ವಿವರ ಎಲ್ಲ ಹೇಳಿದ್ದೀನಿ ನಾನು. ದೆನ್ ಕಮಿಷನರ್ ಆಲ್ಸೋ ಕೇಮ್ ದಟ್ ಟೈಮ್.
ಕಮಿಷನರ್ ಬಂದಾಗ ನಾನು ಕಮಿಷನರ್ಗೂ ಇದೆಲ್ಲ ಹೇಳಿದ್ದೀನಿ. ಕಮಿಷನರು ನಾನು ಹೇಳಿದ್ದೀನಿ, ಒಬ್ಬ ಮನುಷ್ಯ ಮೇಲೆ ಕೂತಿದ್ದವನು ನನ್ನ ಮೇಲೆ ಈ ಪೌನ್ಸ್ಡ್ ಅನ್ಮಿ ನನ್ನ ಪರ್ಸು ಮತ್ತು ಮೊಬೈಲ್ ಕಿತ್ಕೊಂಡಿದ್ದಾನೆ ಅಂತ ಹೇಳಿದರೆ, ರೌಡಿ ಥರ ಇದ್ದಾನೆ ಆ ಮನುಷ್ಯ ಅಂತ ನಾನು ಹೇಳಿದರೆ, ಕಮಿಷನರ್ ಹೇಳ್ತಾರೆ ಈಸ್ ನಾಟ್ ರೌಡಿ, ಈಸ್ ನೇಮ್ ಈಸ್ ಶ್ರೀಧರ್, ಈಸ್ ಇಟ್ ರವೀಂದ್ರ, ಟೆಲ್ ಮಿ ಈಸ್ ಇಟ್ ರಿಟನ್ ಆನ್ ಈಸ್ ಫೇಸ್ ದಟ್ ಈಸ್ ರೌಡಿ ಅಂತ ನನಗೆ ಕೇಳ್ತಾರೆ. ನಾನು ಹೇಳಿದ್ದೀನಿ ನನ್ನ ಮೊಬೈಲ್ ತೊಗೊಂಡಿದ್ದಾರೆ, ನನ್ನ ಪರ್ಸು ಅಗೇನ್ಸ್ಟ್ ಮೈ ರೆಸಿಸ್ಟೆನ್ಸ್ ಕೊಟ್ಟರು ನಾನು ಕಿತ್ಕೊಂಡಿದ್ದಾನೆ. ಸೊ ವಾಟ್ ಶುಡ್ ಐ ಕಾಲ್ ಹಿಮ್? ಇನ್ ದ ಲಾ ಈಸ್ ಎ ರಾಬರರ್ ಬಿಕಾಸ್ ಹಿ ಹ್ಯಾಸ್ ಟೇಕನ್ ಮೈ ಪರ್ಸ್. ಬಟ್ ನೀವು ರೌಡಿ ಅಂತ ಪೊಲೀಸ್ ಮ್ಯಾನ್ಯುವಲಲ್ಲಿ ಸ್ಪಷ್ಟವಾಗಿದೆ, ಕ್ರಿಮಿನಲ್ ಅಫೆನ್ಸ್ ಬೇಕಾಗಿಲ್ಲ, ಹೂ ಎವರ್ ಬುಲ್ಲಿ. ಬಟ್ ಒಂದು ರವೀಂದ್ರ ಹತ್ರ ಒಂದು ಬ್ರೇಕ್ ತೊಗೊಳ್ತೀನಿ. ಯಾವುದೇ ಯುವತಿಯ ಜೊತೆ ಅಸಭ್ಯವಾಗಿ ಅಥವಾ ಅವರ ಅನುಮತಿ ಇಲ್ಲದೆ ಫೋಟೋ ಕ್ಲಿಕ್ ಮಾಡೋದು ಅಥವಾ ಮೈ ಮುಟ್ಟುವಂಥ ಪ್ರಕರಣಗಳಿದೆಯಲ್ಲ, ಯಾವುದಾದ್ರೂ ಒಬ್ಬ ಮೂರನೇ ವ್ಯಕ್ತಿ ಬಂದು ಅದನ್ನು ನಿಮ್ಮ ಜೊತೆ ಅಥವಾ ನಿಮ್ಮ ಮೇಲೆ ಹ್ಯಾಂಡಲ್ ಮಾಡೋದು ಇರ್ಬೋದು, ಅದು ಆ ಟೈಮಿನ ಒಂದು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ಬೋದು. ಅಂದರೆ ಆ ಟೈಮಲ್ಲಿ ಒಬ್ಬ ಯಾರಾದರೂ ಮಾಡುವಂಥದ್ದೇ, ಅದು ನೀವು ಹೇಳ್ತಾ ಇರೋದು ರಾಬರಿ ಮಾಡಿದ್ದಾನೆ, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂತ ರಾಂಗ್ ಅನ್ನೋದೇ. ಆದರೆ ಆ ವ್ಯಕ್ತಿ ಎಲ್ಲಿದ್ದಾನೆ ಈಗ? ಆ ವ್ಯಕ್ತಿ ಎಲ್ಲಿದ್ದಾರೆ? ಆ ವ್ಯಕ್ತಿ ಬೇಕೀಗ. ಎಸ್, ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.